ಯಾರಿಗೆಲ್ಲ ಇಂಗ್ಲೀಷ್ನಲ್ಲಿ ಗ್ರಾಮರ್ ಪಾರ್ಟ್ ತುಂಬಾ ಕಷ್ಟ ಆಗುತ್ತೆ ಅಂಥವರಿಗೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇಂಗ್ಲೀಷ್ ಗ್ರಾಮರ್ ಕಲಿಯೋದೇ ಬೇಡ ಅಥವಾ ಎಷ್ಟು ಕಲಿತ್ರೂ ಮಾತನಾಡುವಾಗ ಮರ್ತು ಹೋಗುತ್ತೆ ಅಂತ ಅಂದ್ಕೊಂಡವರಿಗೆ ಹೇಗಾದರೂ ಗ್ರಾಮರ್ನ ತಿಳಿಸ್ಕೊಡ್ಲೇಬೇಕು ಅನ್ನೋ ಕಾರಣಕ್ಕೆ ಈಸಿಯಾಗಿ ಆ್ಯಂಡ್ ಶಾರ್ಟಾಗಿ ಕೇವಲ 40 ಮಿನಿಟ್ಸಲ್ಲಿ ಈ ವಿಡಿಯೋನ ನಾನು ಎಲ್ಲ ಟಾಪಿಕಲ್ಲಿ ಕವರ್ ಮಾಡ್ತಿದ್ದೀನಿ. ಈ ಕ್ಲಾಸ್ನಲ್ಲಿ ಆಲ್ಮೋಸ್ಟ್ 100 ಗ್ರಾಮರ್ ರೂಲ್ಸ್ನ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಗೈಸ್. ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ, ಆಮೇಲೆ ನಿಮಗೆ ಗೊತ್ತಾಗುತ್ತೆ 100% ಇದು ನಿಮಗೆ ಯೂಸ್ಫುಲ್ ಆಯಿತು ಅನ್ನೋದು. ಸೊ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಆಲ್ ಆಫ್ ಯು ಡೂಯಿಂಗ್ ಗುಡ್. ಇವತ್ತಿನ ನಮ್ಮ 100 ಗೋಲ್ಡನ್ ಗ್ರಾಮರ್ ರೂಲ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನೀವಿನ್ನು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ದ ರೂಲ್ ನಂಬರ್ 1, ಯೂಸ್ ಎ ಬಿಫೋರ್ ಕಾನ್ಸೋನೆಂಟ್ ಸೌಂಡ್ ಆ್ಯಂಡ್ ಆ್ಯನ್ ಬಿಫೋರ್ ಓವಲ್ ಸೌಂಡ್. ಒಂದು ವರ್ಡ್ ಕಾನ್ಸೋನೆಂಟ್ ಸೌಂಡಿಂದ ಸ್ಟಾರ್ಟ್ ಆದರೆ ಅದ್ರ ಮೊದಲು ಎ ಹಾಕಬೇಕು. ಅದೇ ರೀತಿ ಒಂದು ವರ್ಡ್ ಓವಲ್ ಸೌಂಡಿಂದ ಸ್ಟಾರ್ಟ್ ಆದರೆ ಅದ್ರ ಮೊದಲು ಆ್ಯನ್ ಹಾಕಬೇಕು. ಎಕ್ಸಾಂಪಲ್, ಐ ಏಟ್ ಆ್ಯನ್ ಆ್ಯಪಲ್ ಆ್ಯಂಡ್ ಅ ಬನಾನಾ ಫಾರ್ ಬ್ರೇಕ್ಫಾಸ್ಟ್. ನೆಕ್ಸ್ಟ್ ಎಕ್ಸಾಂಪಲ್, ವೇಟ್ ಫಾರ್ ಎನ್ ಅವರ್. ರೂಲ್ ನಂಬರ್ 2, ಯೂಸ್ ಐ ಆ್ಯಸ್ ಅ ಸಬ್ಜೆಕ್ಟ್ ಆ್ಯಂಡ್ ಮೀ ಆ್ಯಸ್ ಎನ್ ಆಬ್ಜೆಕ್ಟ್ ಇನ್ ಅ ಸೆಂಟೆನ್ಸ್. ಒಂದು ಸೆಂಟೆನ್ಸಲ್ಲಿ ಐ ಅನ್ನು ಸಬ್ಜೆಕ್ಟಾಗಿ ಯೂಸ್ ಮಾಡಬೇಕು, ಅದೇ ರೀತಿ ಮೀ ಅನ್ನು ಆಬ್ಜೆಕ್ಟಾಗಿ ಯೂಸ್ ಮಾಡಬೇಕು. ಎಕ್ಸಾಂಪಲ್, ಐ ವಾಸ್ ವೆರಿ ಹ್ಯಾಪಿ ಟು ಸಿ ಹರ್. ನಾನು ಅವಳನ್ನು ನೋಡೋದಕ್ಕೆ ತುಂಬ ಖುಷಿಯಾಗಿದ್ದೆ. ಶಿ ವಾಸ್ ಹ್ಯಾಪಿ ಟು ಸಿ ಮೀ. ಅವಳು ನನ್ನನ್ನು ನೋಡೋದಕ್ಕೆ ತುಂಬ ಖುಷಿಯಾಗಿದ್ಲು. ಇಲ್ಲಿ ಮೀ ವಾಸ್ ವೆರಿ ಹ್ಯಾಪಿ ಟು ಸಿ ಹರ್ ಅಂತ ಬರಿಬಾರ್ದು. ಅದೇ ನೆಕ್ಸ್ಟ್ ಲೈನಲ್ಲಿ ಶಿ ವಾಸ್ ಹ್ಯಾಪಿ ಟು ಸಿ ಐ ಅಂತ ಬರಿಬಾರ್ದು. ಥರ್ಡ್ ರೂಲ್, ಯೂಸ್ ಅಡ್ಜೆಕ್ಟಿವ್ಸ್ ಬಿಫೋರ್ ನೌನ್ಸ್. ಅಡ್ಜೆಕ್ಟಿವ್ಸನ್ನು ನೌನ್ನ ಮೊದಲು ಯೂಸ್ ಮಾಡಬೇಕು. ಎಕ್ಸಾಂಪಲ್, ಶಿ ಈಸ್ ಅ ಪ್ರೆಟಿ ಗರ್ಲ್. ಅವಳು ಸುಂದರವಾದ ಹುಡುಗಿ. ಇಲ್ಲಿ ಗರ್ಲ್ ಅನ್ನೋದು ನೌನ್, ಪ್ರೆಟಿ ಸುಂದರ ಅನ್ನೋದು ಅಡ್ಜೆಕ್ಟಿವ್ಸ್. ದ ರೂಲ್ ನಂಬರ್ 4, ಯೂಸ್ ದ ಪ್ರೆಸೆಂಟ್ ಟೆನ್ಸ್ ಫಾರ್ ಜನರಲ್ ಫ್ಯಾಕ್ಟ್ಸ್ ಆ್ಯಂಡ್ ಹ್ಯಾಬಿಟ್ಸ್. ಸಾಮಾನ್ಯ ಸತ್ಯಾಂಶಗಳು ಮತ್ತು ಹವ್ಯಾಸಗಳ ಬಗ್ಗೆ ಹೇಳುವಾಗ ನಾವು ಪ್ರೆಸೆಂಟ್ ಟೆನ್ಸಲ್ಲಿ ಹೇಳಬೇಕು. ಎಕ್ಸಾಂಪಲ್, ಫ್ಲವರ್ಸ್ ನೀಡ್ ಸನ್ಲೈಟ್ ಆ್ಯಂಡ್ ವಾಟರ್ ಟು ಗ್ರೋ. ಹೂಗಳು ಸೂರ್ಯನ ಬೆಳಕು ಮತ್ತು ವಾಟರನ್ನು ಪಡೆದು ಬೆಳೆಯುತ್ತವೆ. ಐ ಗೋ ಟು ಸ್ಕೂಲ್ ಎವ್ರಿ ಡೇ. ನಾನು ಪ್ರತಿದಿನ ಶಾಲೆಗೆ ಹೋಗುತ್ತೇನೆ. ಇಲ್ಲಿ ಫ್ಲವರ್ಸ್ ನೀಡ್ ಸನ್ಲೈಟ್ ಆ್ಯಂಡ್ ವಾಟರ್ ಟು ಗ್ರೋ ಇದು ಜನರಲ್ ಫ್ಯಾಕ್ಟ್ ಅಂದರೆ ಸಾಮಾನ್ಯ ಸತ್ಯಾಂಶನ ಹೇಳುತ್ತೆ. ಐ ಗೋ ಟು ಸ್ಕೂಲ್ ಎವ್ರಿ ಡೇ ಇದೊಂದು ಹ್ಯಾಬಿಟ್ಸ್ ಅಂದರೆ ಹವ್ಯಾಸ. ನೆಕ್ಸ್ಟ್ ಒನ್, ಯೂಸ್ ಆ್ಯಮ್, ಈಸ್, ಆರ್ ಟು ಟಾಕ್ ಅಬೌಟ್ ದ ಪ್ರೆಸೆಂಟ್. ಪ್ರೆಸೆಂಟ್ ಬಗ್ಗೆ ಮಾತನಾಡುವಾಗ ನೀವು ಆ್ಯಮ್, ಈಸ್, ಆರ್ ಅನ್ನೋ ಬಿ ವರ್ಬ್ಸ್ನ ಯೂಸ್ ಮಾಡಬೇಕು. ಐ ಆಮ್ ಫೈನ್, ನಾನು ಚೆನ್ನಾಗಿದ್ದೀನಿ. ಆ್ಯಮ್ ಅನ್ನು ಪ್ರೆಸೆಂಟ್ ಟೆನ್ಸಲ್ಲಿ ನಾವು ಸಬ್ಜೆಕ್ಟ್ ಐ ಜೊತೆ ಯೂಸ್ ಮಾಡ್ತೀವಿ. ಶಿ ಈಸ್ ಗುಡ್, ಅವಳು ಚೆನ್ನಾಗಿದ್ದಾಳೆ. ಈಸ್ ಅನ್ನು ಪ್ರೆಸೆಂಟ್ ಟೆನ್ಸಲ್ಲಿ ನಾವು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಸಬ್ಜೆಕ್ಟ್ ಜೊತೆ ಯೂಸ್ ಮಾಡ್ತೀವಿ. ಇಲ್ಲಿ ಶಿ ಅನ್ನೋದು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಸಬ್ಜೆಕ್ಟ್. ಆ್ಯಂಡ್ ವಿ ಆರ್ ಹ್ಯಾಪಿ, ನಾವು ಚೆನ್ನಾಗಿದ್ದೀವಿ. ಆರ್ ಅನ್ನು ಪ್ರೆಸೆಂಟ್ ಟೆನ್ಸಲ್ಲಿ ಪ್ಲೂರಲ್ ಸಬ್ಜೆಕ್ಟ್ ಜೊತೆ ಯೂಸ್ ಮಾಡಬೇಕು. ವಿ ಅನ್ನೋದು ನಾವು ಪ್ಲೂರಲನ್ನು ತೋರಿಸುತ್ತೆ. ದ ನೆಕ್ಸ್ಟ್ ರೂಲ್, ಯೂಸ್ ವಾಸ್ ಆರ್ ವರ್ ಟು ಟಾಕ್ ಅಬೌಟ್ ದ ಪಾಸ್ಟ್. ವಾಸ್ ಅಥವಾ ವರ್ನ ಪಾಸ್ಟ್ ಬಗ್ಗೆ ಮಾತನಾಡುವಾಗ ಯೂಸ್ ಮಾಡಬೇಕು. ಶಿ ವಾಸ್ ಇನ್ ಬ್ಯಾಂಗ್ಳೂರ್, ಅವಳು ಬ್ಯಾಂಗ್ಳೂರಿನಲ್ಲಿ ಇದ್ಲು. ಇಲ್ಲಿ ವಾಸ್ನ ನಾವು ಶಿ ಜೊತೆ ಯೂಸ್ ಮಾಡಿದ್ದೀವಿ. ಎಲ್ಲ ಸಿಂಗ್ಯುಲರ್ ಸಬ್ಜೆಕ್ಟ್ ಜೊತೆ ನಾವು ವಾಸ್ ಅಂತ ಪಾಸ್ಟಲ್ಲಿ ಯೂಸ್ ಮಾಡ್ತೀವಿ. ಎಕ್ಸೆಪ್ಟ್ ಯು, ಯು ಅಂದರೆ ಪ್ಲೂರಲು ಆಗುತ್ತೆ, ಸಿಂಗ್ಯುಲರ್ ಆಗುತ್ತೆ. ಸೊ ಅದ್ರ ಜೊತೆ ನಾವು ವರ್ ಯೂಸ್ ಮಾಡ್ತೀವಿ. ದ ನೆಕ್ಸ್ಟ್ ಎಕ್ಸಾಂಪಲ್, ದೇ ವರ್ ವೆರಿ ಹ್ಯಾಪಿ, ಅವ್ರು ತುಂಬ ಖುಷಿಯಾಗಿದ್ದರು. ಸೊ ವರ್ನ ನಾವು ಪಾಸ್ಟಲ್ಲಿ ಎಲ್ಲ ಪ್ಲೂರಲ್ ಸಬ್ಜೆಕ್ಟ್ ಜೊತೆ ಯೂಸ್ ಮಾಡ್ತೀವಿ. ದ ನೆಕ್ಸ್ಟ್ ರೂಲ್, ಯೂಸ್ ವಿಲ್ ಫಾರ್ ಫ್ಯೂಚರ್ ಟೆನ್ಸ್. ವಿಲ್ನ ನಾವು ಫ್ಯೂಚರ್ ಟೆನ್ಸಲ್ಲಿ ಯೂಸ್ ಮಾಡಬೇಕು. ಎಕ್ಸಾಂಪಲ್, ಐ ವಿಲ್ ಕಮ್ ಟುಮಾರೋ, ನಾನು ನಾಳೆ ಬರುತ್ತೇನೆ. ಫ್ಯೂಚರ್ ಟೆನ್ಸಲ್ಲಿ ವಿಲ್ ಅನ್ನು ಎಲ್ಲ ಸಬ್ಜೆಕ್ಟ್ ಜೊತೆ ಕೂಡ ಯೂಸ್ ಮಾಡ್ತೀವಿ. ದ ನೆಕ್ಸ್ಟ್ ರೂಲ್, ಆ್ಯಡ್ ಐ ಎನ್ ಜಿ ಟು ವರ್ಬ್ಸ್ ಫಾರ್ ಕಂಟಿನ್ಯೂಸ್ ಆ್ಯಕ್ಷನ್ಸ್. ಅಂದರೆ ಕಂಟಿನ್ಯೂಸ್ ಟೆನ್ಸಲ್ಲಿ ವರ್ಬ್ ಜೊತೆ ಐ ಎನ್ ಜಿ ಯೂಸ್ ಮಾಡಬೇಕು. ವರ್ಬ್ಗೆ ಐ ಎನ್ ಜಿ ಆ್ಯಡ್ ಮಾಡಬೇಕು. ಎಕ್ಸಾಂಪಲ್, ಐ ಆಮ್ ರೀಡಿಂಗ್ ಅ ಬುಕ್, ನಾನು ಪುಸ್ತಕ ಓದುತ್ತಿದ್ದೇನೆ. ರೀಡ್ ಅನ್ನೋದು ವರ್ಬ್ ಇಲ್ಲಿ, ಅದಕ್ಕೆ ಐ ಎನ್ ಜಿ ಸೇರಿಸಿದಾಗ ರೀಡಿಂಗ್ ಅದು ಕಂಟಿನ್ಯೂಸ್ ಟೆನ್ಸನ್ನು ಹೇಳುತ್ತೆ. ಶಿ ವಾಸ್ ರೈಟಿಂಗ್ ಅ ಸ್ಟೋರಿ, ಅವಳು ಸ್ಟೋರಿ ಬರೆಯುತ್ತಾ ಇದ್ದಳು. ಕಂಟಿನ್ಯೂಸ್ ಟೆನ್ಸ್ ಅಂದರೆ ನಡೆಯುತ್ತಾ ಇರುವ ಕ್ರಿಯೆ ಅಥವಾ ಪ್ರೋಸೆಸ್ಸಲ್ಲಿರುವ ಕ್ರಿಯೆ. ಪಾಸ್ಟಲ್ಲಿ ಕ್ರಿಯೆ ನಡೀತಾ ಇದ್ದರೆ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್, ಪ್ರೆಸೆಂಟಲ್ಲಾದರೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಫ್ಯೂಚರಲ್ಲಾದರೆ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್. ದ ನೆಕ್ಸ್ಟ್ ರೂಲ್, ಯೂಸ್ ಕಾಂಟ್ರಾಕ್ಷನ್ ಫಾರ್ ಇನ್ಫಾರ್ಮಲ್ ಟಾಕ್. ಕಾಂಟ್ರಾಕ್ಷನ್ ಅಂದರೆ ಶಾರ್ಟ್ ಫಾರ್ಮ್ನ ನಾವು ಇನ್ಫಾರ್ಮಲ್ ಅಂದರೆ ಅನೌಪಚಾರಿಕ ಮಾತುಕತೆಯಲ್ಲಿ ಯೂಸ್ ಮಾಡ್ತೀವಿ. ಯಾರ ಜೊತೆ ಅಂದರೆ ಫ್ರೆಂಡ್ಸ್ ಜೊತೆ ಆಗಿರ್ಬೋದು, ನಮ್ಮ ಫ್ಯಾಮಿಲಿ ಜೊತೆ ಮಾತನಾಡುವಾಗ ನಾವು ಶಾರ್ಟ್ ಫಾರ್ಮಲ್ಲಿ ಮಾತಾಡ್ಬೋದು. ಅದೇ ರೀತಿ ಆಫೀಸಲ್ಲಿ ನಾವು ಬಾಸ್ ಜೊತೆ ಆಗಿರ್ಬೋದು ಅಥವಾ
ಹೈಯರ್ ಆಫೀಸರ್ಸೊಂದಿಗೆ ಮಾತನಾಡುವಾಗ ಕಾಂಟ್ರಾಕ್ಷನ್ನ ಯೂಸ್ ಮಾಡಲ್ಲ. ಎಕ್ಸಾಂಪಲ್, ಐ ಕಾಂಟ್ ಡೂ ದ್ಯಾಟ್, ನನಗೆ ಅದು ಮಾಡೋಕ್ಕಾಗಲ್ಲ. ಕಾಂಟ್ ಅನ್ನೋದು ಕ್ಯಾನಾಟ್ನ ಶಾರ್ಟ್ ಫಾರ್ಮ್ ಅಥವಾ ಕಾಂಟ್ರಾಕ್ಷನ್ ಫಾರ್ಮ್. ಫಾರ್ಮಲ್ ಆಗಿ ಮಾತನಾಡುವಾಗ ನಾವು ಐ ಕ್ಯಾನಾಟ್ ಅಂತ ಯೂಸ್ ಮಾಡ್ತೀವಿ, ಇಲ್ಲಾಂದರೆ ಐ ಕಾಂಟ್. ದ ನೆಕ್ಸ್ಟ್ ರೂಲ್, ಯೂಸ್ ಪೊಸೆಸಿವ್ ಅಪಾಸ್ಟ್ರಫಿ ಎಸ್ ಟು ಶೋ ಓನರ್ಶಿಪ್. ಒಂದು ವಿಷಯ ಯಾರಿಗೆ ಸೇರಿದೆ ಅನ್ನೋದನ್ನು ನಾವು ಅಪಾಸ್ಟ್ರಫಿ ಎಸ್ ಹಾಕಿ ಅದನ್ನ ಹೇಳ್ತೀವಿ. ಎಕ್ಸಾಂಪಲ್, ದಿಸ್ ಈಸ್ ಮೈ ಡ್ಯಾಡ್ಸ್ ಸ್ಟೋರ್. ದಿಸ್ ಈಸ್ ಮೈ ಡ್ಯಾಡ್ಸ್ ಸ್ಟೋರ್. ಡ್ಯಾಡ್ ಹಾಕಿ ಅಪಾಸ್ಟ್ರಫಿ ಎಸ್ ಹಾಕಿದರೆ ಅದು ತಂದೆಯವರ ಅಂಗಡಿ ಅನ್ನೋದನ್ನು ಹೇಳುತ್ತೆ. ತಂದೆಯವರಿಗೆ ಸೇರಿದ್ದು ಅನ್ನೋದನ್ನು ಡ್ಯಾಡ್ಸ್. ದ ನೆಕ್ಸ್ಟ್ ರೂಲ್, ಯೂಸ್ ಕ್ಯಾನ್ ಟು ಎಕ್ಸ್ಪ್ರೆಸ್ ಎಬಿಲಿಟಿ. ನಮ್ಮ ಸಾಮರ್ಥ್ಯನ ಹೇಳುವಾಗ ಕ್ಯಾನ್ ಅಂತ ಯೂಸ್ ಮಾಡಬೇಕು. ಎಕ್ಸಾಂಪಲ್, ಐ ಕ್ಯಾನ್ ಗೋ. ಐ ಕ್ಯಾನ್ ಗೋ, ನಾನು ಹೋಗಬಲ್ಲೆ. ದ ನೆಕ್ಸ್ಟ್ ರೂಲ್, ಯೂಸ್ ಕುಡ್ ಫಾರ್ ಪಾಸ್ಟ್ ಎಬಿಲಿಟಿ ಆರ್ ಪೊಲೈಟ್ ರಿಕ್ವೆಸ್ಟ್. ನಾವು ಕ್ಯಾನ್ನ ಪ್ರೆಸೆಂಟಲ್ಲಿ ಯೂಸ್ ಮಾಡ್ತೀವಿ ನಮ್ಮ ಎಬಿಲಿಟಿ ಬಗ್ಗೆ ಹೇಳುವಾಗ. ಅದೇ ರೀತಿ ನಾವು ಪಾಸ್ಟಲ್ಲಿ ನಮ್ಮ ಸಾಮರ್ಥ್ಯದ ಬಗ್ಗೆ ಹೇಳಬೇಕಂದ್ರೆ ಕುಡ್ ಯೂಸ್ ಮಾಡ್ತೀವಿ. ಹಾಗೆ ಕುಡ್ನ ಪೊಲೈಟ್ ರಿಕ್ವೆಸ್ಟ್ ಮಾಡ್ಕೊಳ್ಳುವಾಗ, ನಮ್ರತೆಯಿಂದ ವಿನಂತಿ ಮಾಡ್ಕೊಳ್ಳುವಾಗ ಕೂಡ ಯೂಸ್ ಮಾಡ್ಬೋದು. ಎಕ್ಸಾಂಪಲ್, ಐ ಕುಡ್ ಸ್ವಿಮ್ ವೆನ್ ಐ ವಾಸ್ 5. ಐ ಕುಡ್ ಸ್ವಿಮ್ ವೆನ್ ಐ ವಾಸ್ 5. ನಾನು 5 ವರ್ಷ ಇದ್ದಾಗ ನನಗೆ ಸ್ವಿಮ್ ಮಾಡ್ಲಿಕ್ಕೆ ಆಗ್ತಾ ಇತ್ತು. ಇದು ಪಾಸ್ಟ್ನ ಸಾಮರ್ಥ್ಯದ ಬಗ್ಗೆ ಹೇಳುತ್ತೆ. ಅದೇ ರೀತಿ ನೆಕ್ಸ್ಟ್ ಎಕ್ಸಾಂಪಲ್, ಕುಡ್ ಯು ಹೆಲ್ಪ್ ಮೀ ಟು ಓಪನ್ ದ ಡೋರ್ ಪ್ಲೀಸ್. ಇದು ಪೊಲೈಟಾಗಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ನನಗೆ ಡೋರ್ ಓಪನ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತೀರಾ ಪ್ಲೀಸ್. ದ ನೆಕ್ಸ್ಟ್ ರೂಲ್, ಯೂಸ್ ಶುಡ್ ಫಾರ್ ಅಡ್ವೈಸ್ ಆರ್ ಸಜೆಷನ್ಸ್. ಯಾವುದಾದ್ರೂ ಸಲಹೆ ಕೊಡುವಾಗ ಶುಡ್ ಯೂಸ್ ಮಾಡಬೇಕು. ಕೆಲವರು ಶುಡ್ನ ಆರ್ಡರ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಅಂತ ಅಂದ್ಕೊಂಡಿದ್ದಾರೆ, ಬಟ್ ದಟ್ ಈಸ್ ರಾಂಗ್. ಯಾವುದಾದ್ರೂ ಸಲಹೆ ಕೊಡುವಾಗ ಮಾತ್ರ ನಾವು ಶುಡ್ ಅಂತ ಹೇಳ್ತೀವಿ. ಎಕ್ಸಾಂಪಲ್, ಯು ಶುಡ್ ಪ್ರಾಕ್ಟೀಸ್ ಇಂಗ್ಲೀಷ್ ಗ್ರಾಮರ್. ನೀನು ಇಂಗ್ಲೀಷ್ ಗ್ರಾಮರ್ನ ಪ್ರಾಕ್ಟೀಸ್ ಮಾಡಬೇಕು. ಇದರರ್ಥ ನಾನು ಸಲಹೆ ಕೊಡೋದು, ನೀನು ಇಂಗ್ಲೀಷ್ ಗ್ರಾಮರ್ ಪ್ರಾಕ್ಟೀಸ್ ಮಾಡಿದರೆ ಅದು ನಿಮಗೆ ಒಳ್ಳೆಯದು, ನೀನು ಮಾಡಬೇಕು ಅನ್ನೋದು. ಬಟ್ ನೀನು ಮಾಡಲೇಬೇಕು ಅನ್ನೋ ಆರ್ಡರ್ ಅಲ್ಲ ಇದು. ದ ನೆಕ್ಸ್ಟ್ ಒನ್, ಆ್ಯಡ್ ಇ ಡಿ ಟು ರೆಗ್ಯುಲರ್ ವರ್ಬ್ಸ್ ಫಾರ್ ಪಾಸ್ಟ್ ಟೆನ್ಸ್. ರೆಗ್ಯುಲರ್ ವರ್ಬ್ಸನ್ನು ಪಾಸ್ಟ್ ಟೆನ್ಸಲ್ಲಿ ಹೇಳುವಾಗ ಅದಕ್ಕೆ ನಾವು ಇ ಡಿ ಆ್ಯಡ್ ಮಾಡ್ತೀವಿ. ಎಕ್ಸಾಂಪಲ್, ಲಾಸ್ಟ್ ವೀಕ್ ಐ ಪ್ಲೇಡ್ ಕ್ರಿಕೆಟ್. ಕಳೆದ ವಾರ ನಾನು ಕ್ರಿಕೆಟ್ ಆಡಿದೆ. ಪ್ಲೇ ಅನ್ನೋದು ಒಂದು ರೆಗ್ಯುಲರ್ ವರ್ಬ್, ಸೊ ಅದನ್ನು ಪಾಸ್ಟಲ್ಲಿ ಹೇಳುವಾಗ ಪ್ಲೇಡ್ ಆಗುತ್ತೆ. ವರ್ಬ್ಸಲ್ಲಿ ರೆಗ್ಯುಲರ್ ವರ್ಬ್ಸ್ ಆ್ಯಂಡ್ ಇರೆಗ್ಯುಲರ್ ವರ್ಬ್ಸ್ ಅಂತ ಇದೆ. ರೆಗ್ಯುಲರ್ ವರ್ಬ್ಸನ್ನು ಮಾತ್ರ ನಾವು ಪಾಸ್ಟಲ್ಲಿ ಹೇಳುವಾಗ ಅದಕ್ಕೆ ಇ ಡಿ ಆ್ಯಡ್ ಮಾಡ್ತೀವಿ. ಇರೆಗ್ಯುಲರ್ ವರ್ಬ್ಸ್ ಯಾವುದಂದರೆ, ಫಾರ್ ಎಕ್ಸಾಂಪಲ್, ಟೇಕ್ ಅನ್ನೋದನ್ನು ಪಾಸ್ಟಲ್ಲಿ ಹೇಳಿದಾಗ ಟುಕ್ ಆಗುತ್ತೆ. ಬೈ ಅನ್ನೋದು ಬಾಟ್ ಆಗುತ್ತೆ. ಈ ರೀತಿಯ ವರ್ಬ್ಸ್ಗೆ ನಾವು ಇರೆಗ್ಯುಲರ್ ವರ್ಬ್ಸ್ ಅಂತ ಹೇಳ್ತೀವಿ. ದ ನೆಕ್ಸ್ಟ್ ರೂಲ್, ಯೂಸ್ ಗೋಯಿಂಗ್ ಟು ಫಾರ್ ಫ್ಯೂಚರ್ ಪ್ಲ್ಯಾನ್ಸ್. ಫ್ಯೂಚರ್ ಪ್ಲ್ಯಾನ್ಸ್ ಬಗ್ಗೆ ಹೇಳುವಾಗ ನಾವು ಗೋಯಿಂಗ್ ಟು ಅಂತ ಯೂಸ್ ಮಾಡಬೇಕು. ಎಕ್ಸಾಂಪಲ್, ಐ ಆಮ್ ಗೋಯಿಂಗ್ ಟು ವಿಸಿಟ್ ಇಸ್ಕಾನ್ ಟೆಂಪಲ್ ನೆಕ್ಸ್ಟ್ ವೀಕ್. ನಾನು ನೆಕ್ಸ್ಟ್ ವೀಕ್ ಇಸ್ಕಾನ್ ಟೆಂಪಲ್ನ ವಿಸಿಟ್ ಮಾಡ್ತಿದ್ದೀನಿ. ಇದು ನಾನು ಆಲ್ರೆಡಿ ಪ್ಲ್ಯಾನ್ ಮಾಡಿದ್ದೀನಿ, ಇಸ್ಕಾನ್ ಟೆಂಪಲ್ಗೆ ನೆಕ್ಸ್ಟ್ ವೀಕ್ ಹೋಗಬೇಕು ಅಂತ. ಸೊ ಅದನ್ನು ಹೇಳುವಾಗ ನಾನು ಐ ಆಮ್ ಗೋಯಿಂಗ್ ಟು ಅಂತ ಯೂಸ್ ಮಾಡಬೇಕು. ಇಲ್ಲಾಂದರೆ ನಾವು ರೆಗ್ಯುಲರ್ ಆಗಿ ಐ ವಿಲ್ ಅಂತ ಯೂಸ್ ಮಾಡ್ತೀವಿ. ದ ನೆಕ್ಸ್ಟ್ ರೂಲ್, ಯೂಸ್ ಹ್ಯಾವ್ ಆ್ಯಂಡ್ ಹ್ಯಾಸ್ ಫಾರ್ ದ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಯೂಸ್ ಹ್ಯಾಡ್ ಫಾರ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಹ್ಯಾವ್ ಮತ್ತು ಹ್ಯಾಸ್ನ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಯೂಸ್ ಮಾಡಿ, ಹ್ಯಾಡ್ನ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ಗೆ ಯೂಸ್ ಮಾಡಿ. ದ ಎಕ್ಸಾಂಪಲ್, ವಿ ಹ್ಯಾವ್ ವಾಂಟೆಡ್ ಟು ಡೂ ದ ರೈಟ್ ವರ್ಕ್. ನಾವು ಸರಿಯಾದ ಕೆಲಸ ಮಾಡಬೇಕು ಅಂತ ಬಯಸಿದ್ದೇವೆ. ಇದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿದೆ. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಹ್ಯಾವ್ ಜೊತೆ ನಾವು ಐ, ವಿ, ದೇ, ಯು ಈ ಸಬ್ಜೆಕ್ಟ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಎಕ್ಸಾಂಪಲ್, ಹಿ ಹ್ಯಾಸ್ ವಾಂಟೆಡ್ ಟು ಡೂ ದ ರೈಟ್ ವರ್ಕ್. ಅವನು ಸರಿಯಾದ ಕೆಲಸ ಮಾಡಬೇಕು ಅಂತ ಬಯಸಿದ್ದಾನೆ. ಇದು ಕೂಡ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿದೆ. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಸಬ್ಜೆಕ್ಟ್ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಜೊತೆ ನಾವು ಹ್ಯಾಸ್ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಎಕ್ಸಾಂಪಲ್, ದೇ ಹ್ಯಾಡ್ ವಾಂಟೆಡ್ ಟು ಡೂ ದ ರೈಟ್ ವರ್ಕ್. ಅವರು ಸರಿಯಾದ ಕೆಲಸ ಮಾಡಬೇಕು ಅಂತ ಬಯಸಿದ್ದರು. ಈ ವಾಕ್ಯ ಬಂದು ಪಾಸ್ಟ್ ಪರ್ಫೆಕ್ಟ್ ಟೆನ್ಸಲ್ಲಿದೆ. ಪಾಸ್ಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಎಲ್ಲ ಸಬ್ಜೆಕ್ಟಿಗೂ ಹ್ಯಾಡ್ ಅಂತಲೇ ಯೂಸ್ ಮಾಡ್ತೀವಿ. ಆ್ಯಂಡ್ ಗೈಸ್, ಇಲ್ಲಿರುವ ವರ್ಬ್ ವಾಂಟೆಡ್ ಅನ್ನೋದು ವಾಂಟ್ನ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್. ಬಿಕಾಸ್ ಪರ್ಫೆಕ್ಟ್ ಟೆನ್ಸಲ್ಲಿ ನಾವು ವರ್ಬ್ನ ಯಾವಾಗಲೂ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮಲ್ಲಿ ಯೂಸ್ ಮಾಡೋದು. ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಅಂದರೆ V3 ಫಾರ್ಮ್ ಅಥವಾ ಮೇನ್ ವರ್ಬ್ನ ಥರ್ಡ್ ಫಾರ್ಮ್ ಅದು. ನೆಕ್ಸ್ಟ್ ರೂಲ್, ಯೂಸ್ ವಿಲ್ ಹ್ಯಾವ್ ಫಾರ್ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್. ವಿಲ್ ಹ್ಯಾವ್ನ ನಾವು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸಲ್ಲಿ ಯೂಸ್ ಮಾಡಬೇಕು. ಎಕ್ಸಾಂಪಲ್, ಬೈ ಮಂಡೇ ಐ ವಿಲ್ ಹ್ಯಾವ್ ಫಿನಿಶ್ಡ್ ಮೈ ಅಸೈನ್ಮೆಂಟ್. ನಾನು ನನ್ನ ಅಸೈನ್ಮೆಂಟ್ನ ಮಂಡೇ ಅಷ್ಟರಲ್ಲಿ ಕಂಪ್ಲೀಟ್ ಮಾಡಿರುತ್ತೇನೆ. ಫ್ಯೂಚರ್ ಪರ್ಫೆಕ್ಟ್ ಟೆನ್ಸಲ್ಲಿ ಎಲ್ಲ ಸಬ್ಜೆಕ್ಟಿಗೂ ವಿಲ್ ಹ್ಯಾವ್ ಅಂತಲೇ ಯೂಸ್ ಮಾಡಬೇಕು. ಐ, ವಿ, ದೇ, ಯು, ಶಿ ಎಲ್ಲದಕ್ಕೂ. ದ ನೆಕ್ಸ್ಟ್ ರೂಲ್, ಯೂಸ್ ಮಸ್ಟ್ ಫಾರ್ ಸ್ಟ್ರಾಂಗ್ ಅಬ್ಲಿಗೇಷನ್ಸ್ ಆರ್ ರಿಕ್ವೈರ್ಮೆಂಟ್ಸ್. ಮಸ್ಟ್ನ ಕೆಲವೊಂದು ಕಟ್ಟುಪಾಡುಗಳನ್ನು ಪಾಲಿಸಬೇಕು ಅಂತ ಹೇಳುವಾಗ ಅಥವಾ ಕೆಲವೊಂದು ಅವಶ್ಯಕತೆಗಳನ್ನು ಹೇಳುವಾಗ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್, ಯು ಮಸ್ಟ್ ವೇರ್ ಯೂನಿಫಾರ್ಮ್. ನೀನು ಯೂನಿಫಾರ್ಮ್ ವೇರ್ ಮಾಡಬೇಕು. ನೆಕ್ಸ್ಟ್ ರೂಲ್, ಯೂಸ್ ಮೇ ಫಾರ್ ಪರ್ಮಿಷನ್ ಆರ್ ಪಾಸಿಬಿಲಿಟಿ. ಮೇಯನ್ನು ನಾವು ಅನುಮತಿ ಕೇಳುವಾಗ ಅಥವಾ ಸಾಧ್ಯತೆಗಳ ಬಗ್ಗೆ ಹೇಳುವಾಗ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್, ಮೇ ಐ ಕಮ್ ಇನ್.
ನಾನು ಒಳಗೆ ಬರಬಹುದಾ? ಇದು ಪರ್ಮಿಷನ್ ಕೇಳೋದು. ಹಿ ಮೇ ಹೆಲ್ಪ್ ಯು, ಅವನಿಗೆ ಹೆಲ್ಪ್ ಮಾಡಬಹುದು. ಇದು ಪಾಸಿಬಿಲಿಟಿ ಅಂದರೆ ಸಾಧ್ಯತೆ, ಅವನಿಗೆ ಹೆಲ್ಪ್ ಮಾಡುವ ಸಾಧ್ಯತೆ ಇದೆ ಅಂತ ಹೇಳೋದು. ನೆಕ್ಸ್ಟ್ ರೂಲ್, ಯೂಸ್ ಮೈಟ್ ಟು ಎಕ್ಸ್ಪ್ರೆಸ್ ಅನ್ಸರ್ಟೈನಿಟಿ ಆರ್ ಲೆಸ್ ಪಾಸಿಬಿಲಿಟಿ. ಮೈಟನ್ನು ನಿಶ್ಚಿತತೆ ಇಲ್ಲದ ವಿಷಯದ ಬಗ್ಗೆ ಹೇಳುವಾಗ ಅಂದರೆ ಅನಿಶ್ಚಿತತೆ ಬಗ್ಗೆ ಹೇಳುವಾಗ ಯೂಸ್ ಮಾಡ್ತೀವಿ, ಅಥವಾ ಲೆಸ್ ಪಾಸಿಬಿಲಿಟಿ ಕಡಿಮೆ ಸಾಧ್ಯತೆ ಇರುವ ಸಂದರ್ಭದಲ್ಲಿ ನಾವು ಯೂಸ್ ಮಾಡ್ತೀವಿ. ಎಕ್ಸಾಂಪಲ್, ಇಟ್ ಮೈಟ್ ರೈನ್ ಟುಮಾರೋ, ನಾಳೆ ಮಳೆ ಬರಬಹುದು. ದಟ್ ಮೀನ್ಸ್ ಮಳೆ ಬರಲೂಬಹುದು ಅಂದರೆ ಜಾಸ್ತಿ ಏನು ಸಾಧ್ಯತೆ ಇಲ್ಲ, ಸ್ವಲ್ಪ ಚಾನ್ಸಸ್ ಇದೆ ಅಂತ ಹೇಳುವಾಗ ನಾವು ಮೈಟ್ ಅಂತ ಯೂಸ್ ಮಾಡ್ತೀವಿ. ಅದೇ ರೀತಿ ಸ್ಟ್ರಾಂಗ್ ಆಗಿ ಏನಾದರೂ ಸಾಧ್ಯತೆ ಇದೆ ಅಂತ ಹೇಳುವಾಗ ನಾವು ಮೇ ಅಂತ ಯೂಸ್ ಮಾಡೋದು. ದ ನೆಕ್ಸ್ಟ್ ರೂಲ್, ಯೂಸ್ ವುಡ್ ಫಾರ್ ಪೊಲೈಟ್ ರಿಕ್ವೆಸ್ಟ್ ಆರ್ ಹೈಪೊಥೆಟಿಕಲ್ ಅಥವಾ ಇಮ್ಯಾಜಿನರಿ ಸಿಚುವೇಶನ್ಸ್. ವುಡ್ಡನ್ನು ವಿನಯವಾಗಿ ಮನವಿ ಮಾಡ್ಕೊಳ್ಳುವಾಗ ಅಥವಾ ಒಂದು ಇಮ್ಯಾಜಿನರಿ ಸಿಚುವೇಶನ್ ಅಂದರೆ ಒಂದು ಸಿಚುವೇಶನ್ನ ಊಹೆ ಮಾಡ್ಕೊಂಡು ಹೇಳುವಾಗ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್, ವುಡ್ ಯು ಲೈಕ್ ಸಮ್ ಕಾಫಿ, ನೀವು ಸ್ವಲ್ಪ ಕಾಫಿ ತಗೋತೀರಾ. ಇದು ಪೊಲೈಟಾಗಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಅಂದರೆ ಮನವಿ ಮಾಡ್ಕೊಳ್ಳೋದು. ಯಾರಾದರೂ ಗೆಸ್ಟ್ ಬಂದಾಗ ಸ್ವಲ್ಪ ಕಾಫಿ ತಗೊಳ್ಳಿ ಅಂತ ಹೇಳುವಾಗ ನಾವು ವುಡ್ ಯು ಲೈಕ್ ಅಂತ ಯೂಸ್ ಮಾಡಬೇಕು. ನೆಕ್ಸ್ಟ್ ಎಕ್ಸಾಂಪಲ್, ಇಫ್ ಐ ಹ್ಯಾಡ್ ಎನಫ್ ಮನಿ ಐ ವುಡ್ ಹೆಲ್ಪ್ ಟು ಪುವರ್ ಪೀಪಲ್. ನನ್ನ ಹತ್ರ ಸಾಕಷ್ಟು ಹಣ ಇದ್ದಿದ್ರೆ ನಾನು ಬಡವರಿಗೆ ಸಹಾಯ ಮಾಡ್ತಾ ಇದ್ದೆ. ಇದೊಂದು ಇಮ್ಯಾಜಿನರಿ ಸಿಚುವೇಶನ್ ಅಂದರೆ ಊಹೆ ಮಾಡ್ಕೊಳ್ಳೋದು, ಈ ಥರ ನನ್ನ ಹತ್ರ ಇದ್ದಿದ್ರೆ ನಾನು ಈ ಥರ ಮಾಡ್ತಾ ಇದ್ದೆ ಅಂತ. ಹೀಗೆ ಹೇಳುವಾಗ ನಾವು ವುಡ್ ಅಂತ ಯೂಸ್ ಮಾಡ್ತೀವಿ. ನಮ್ಮ ನೆಕ್ಸ್ಟ್ ರೂಲ್, ಯೂಸ್ ದೇರ್ ಈಸ್ ಫಾರ್ ಸಿಂಗ್ಯುಲರ್ ಆ್ಯಂಡ್ ದೇರ್ ಆರ್ ಫಾರ್ ಪ್ಲೂರಲ್. ಒಂದು ವಸ್ತು ಇದ್ದಾಗ ನಾವು ದೇರ್ ಈಸ್ ಯೂಸ್ ಮಾಡಬೇಕು, ಜಾಸ್ತಿ ಇದ್ದಾಗ ದೇರ್ ಆರ್ ಯೂಸ್ ಮಾಡಬೇಕು. ಎಕ್ಸಾಂಪಲ್, ದೇರ್ ಈಸ್ ಅ ಬಾಲ್ ಇನ್ ಗಾರ್ಡನ್, ಗಾರ್ಡನಲ್ಲಿ ಬಾಲ್ ಇದೆ, ಅಲ್ಲಿ ಸಿಂಗಲ್ ಬಾಲ್ ಇದೆ, ಸೊ ಹಾಗಾಗಿ ದೇರ್ ಈಸ್ ಅಂತ ಯೂಸ್ ಮಾಡೋದು. ದೇರ್ ಆರ್ ಮೆನಿ ಡಾಗ್ಸ್ ಇನ್ ದ ಗಾರ್ಡನ್, ಗಾರ್ಡನಲ್ಲಿ ತುಂಬ ನಾಯಿಗಳಿವೆ, ಹಲವಾರು ನಾಯಿಗಳಿದ್ದಾಗ ದೇರ್ ಆರ್ ಅಂತ ಯೂಸ್ ಮಾಡಿದ್ದೀವಿ. ನೆಕ್ಸ್ಟ್ ರೂಲ್, ಯೂಸ್ ದಿಸ್ ಫಾರ್ ಸಿಂಗ್ಯುಲರ್ ಆ್ಯಂಡ್ ದೀಸ್ ಫಾರ್ ಪ್ಲೂರಲ್. ಸಿಂಗಲ್ ವಸ್ತಿದ್ದಾಗ ದಿಸ್ ಯೂಸ್ ಮಾಡಬೇಕು, ಹಲವಾರು ವಸ್ತುಗಳಿದ್ದಾಗ ದೀಸ್ ಯೂಸ್ ಮಾಡಬೇಕು. ಎಕ್ಸಾಂಪಲ್, ದಿಸ್ ಈಸ್ ಅ ಬ್ಯೂಟಿಫುಲ್ ಫ್ಲವರ್, ಇದು ಒಂದು ಸುಂದರವಾದ ಹೂವು, ಇಲ್ಲಿ ಒಂದು ಫ್ಲವರ್ ಇದೆ, ಸೊ ದಿಸ್ ಈಸ್ ಅ ಬ್ಯೂಟಿಫುಲ್ ಫ್ಲವರ್. ದೀಸ್ ಆರ್ ಎಮ್ಮಿ ಮ್ಯಾಂಗೋಸ್, ಇವುಗಳು ರುಚಿಕರವಾದ ಮಾವುಗಳು, ಸೊ ಇಲ್ಲಿ ಹಲವಾರು ಮ್ಯಾಂಗೋಸ್ ಇದೆ, ಸೊ ಹಾಗಾಗಿ ದೀಸ್ ಅಂತ ಯೂಸ್ ಮಾಡ್ತೀವಿ. ದ ನೆಕ್ಸ್ಟ್ ರೂಲ್ ಈಸ್ ಯೂಸ್ ದ್ಯಾಟ್ ಫಾರ್ ಸಿಂಗ್ಯುಲರ್ ಆ್ಯಂಡ್ ದೋಸ್ ಫಾರ್ ಪ್ಲೂರಲ್. ದ್ಯಾಟ್ನ ನಾವು ಸಿಂಗ್ಯುಲರ್ ವಸ್ತುವಿಗೆ ಯೂಸ್ ಮಾಡ್ತೀವಿ, ದೋಸ್ ಅನ್ನೋ ಪದನ ನಾವು ಹಲವಾರು ವಸ್ತುಗಳಿದ್ದಾಗ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್, ದಟ್ ಬರ್ಡ್ ಈಸ್ ಫ್ಲೈಯಿಂಗ್ ಹೈ, ಆ ಹಕ್ಕಿ ಎತ್ತರದಲ್ಲಿ ಹಾರ್ತಾ ಇದೆ. ದೋಸ್ ಬರ್ಡ್ಸ್ ಆರ್ ಫ್ಲೈಯಿಂಗ್ ಹೈ, ಆ ಪಕ್ಷಿಗಳು ಎತ್ತರದಲ್ಲಿ ಹಾರ್ತಾ ಇವೆ. ದ ನೆಕ್ಸ್ಟ್ ರೂಲ್, ಫಾರ್ಮ್ ಕ್ವೆಶನ್ಸ್ ಬೈ ಪ್ಲೇಸ್ ವರ್ಬ್ ಫಸ್ಟ್ ಆ್ಯಂಡ್ ಸಬ್ಜೆಕ್ಟ್ ನೆಕ್ಸ್ಟ್. ಪ್ರಶ್ನೆಗಳನ್ನು ರಚನೆ ಮಾಡುವಾಗ ವರ್ಬ್ನ ನಾವು ಫಸ್ಟ್ ಹಾಕಬೇಕು, ಅದಾದಮೇಲೆ ಸಬ್ಜೆಕ್ಟ್ನ ಹಾಕಬೇಕು. ಎಕ್ಸಾಂಪಲ್, ಡೂ ಯು ವಾಂಟ್ ಟು ಗೋ, ಡೂ ಯು ವಾಂಟ್ ಟು ಗೋ, ಇಲ್ಲಿ ಡೂ ಈಸ್ ದ ವರ್ಬ್, ಸೊ ಅದನ್ನು ಫಸ್ಟ್ ಇಡ್ತೀವಿ, ಅದಾದಮೇಲೆ ಬರೋದು ಸಬ್ಜೆಕ್ಟ್, ದಟ್ ಈಸ್ ಯು. ದ ನೆಕ್ಸ್ಟ್ ರೂಲ್, ಯೂಸ್ ಸಮ್ ಫಾರ್ ಅನ್ಸ್ಪೆಸಿಫೈಡ್ ಕ್ವಾಂಟಿಟೀಸ್. ಕೌಂಟ್ ಮಾಡದ ಪ್ರಮಾಣವನ್ನು ಹೇಳುವಾಗ ನಾವು ಸಮ್ ಅಂತ ಯೂಸ್ ಮಾಡಬೇಕು. ಎಕ್ಸಾಂಪಲ್, ಐ ನೀಡ್ ಸಮ್ ಸಾಲ್ಟ್ ಫಾರ್ ಮೈ ಸಾಂಬಾರ್, ನನ್ನ ಸಾಂಬಾರಿಗೆ ಸ್ವಲ್ಪ ಸಾಲ್ಟ್ ಬೇಕು, ಇದನ್ನು ನಾವು ಒಂದು ಸಾಲ್ಟ್ ಬೇಕು, ಎರಡು ಸಾಲ್ಟ್ ಬೇಕು, ಈ ಥರ ಹೇಳಲ್ಲ ಅಲ್ವಾ, ಸೊ ಸಮ್ ಅಂತ ಯೂಸ್ ಮಾಡಬೇಕು. ನೆಕ್ಸ್ಟ್, ಯೂಸ್ ಎನಿ ಫಾರ್ ಕ್ವೆಶನ್ಸ್ ಆರ್ ನೆಗೆಟಿವ್ ಸೆಂಟೆನ್ಸಸ್. ಎನಿ ಅನ್ನೋ ಪದನ ನಾವು ಪ್ರಶ್ನೆ ಕೇಳುವಾಗ ಯೂಸ್ ಮಾಡ್ತೀವಿ, ಇಲ್ಲ ನಕಾರಾತ್ಮಕ ವಾಕ್ಯಗಳಲ್ಲಿ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್, ಡೂ ಯು ಹ್ಯಾವ್ ಎನಿ ಮನಿ, ನಿಮ್ಮ ಹತ್ರ ಏನಾದರೂ ಹಣ ಇದೆಯಾ. ಐ ಡೋಂಟ್ ಹ್ಯಾವ್ ಎನಿ ಮನಿ, ನನ್ನ ಹತ್ರ ಯಾವುದೇ ಹಣ ಇಲ್ಲ. ಐ ಡೋಂಟ್ ಹ್ಯಾವ್ ಎನಿ ಮನಿ ಅನ್ನೋದು ನೆಗೆಟಿವ್ ಸೆಂಟೆನ್ಸ್ ಅಂದರೆ ನಕಾರಾತ್ಮಕ ವಾಕ್ಯ ಅದು, ಸೊ ಇಲ್ಲಿ ಎನಿ ಯೂಸ್ ಮಾಡ್ತೀವಿ, ಬಟ್ ಐ ಹ್ಯಾವ್ ಎನಿ ಮನಿ ಅಂತ ನಾವು ಹೇಳಲ್ಲ. ದ ನೆಕ್ಸ್ಟ್ ರೂಲ್, ಯೂಸ್ ಮೆನಿ ಫಾರ್ ಕೌಂಟೇಬಲ್ ನೌನ್ಸ್. ಮೆನಿ ಅನ್ನೋದನ್ನು ನಾವು ಕೌಂಟ್ ಮಾಡಲಿಕ್ಕಾಗುವಂತಹ ನಾಮಪದಗಳನ್ನು ಹೇಳುವಾಗ ಬಳಸ್ಬೋದು, ಅಂದರೆ ನಮಗೆ ಎಣಿಸಬಹುದಾದ ನಾಮಪದಗಳನ್ನು ಹೇಳುವಾಗ ಬಳಸ್ತೀವಿ. ಎಕ್ಸಾಂಪಲ್, ದೆರ್ ಆರ್ ಮೆನಿ ಪೀಪಲ್ ಇನ್ ದ ಬಸ್, ಬಸ್ನಲ್ಲಿ ತುಂಬ ಜನ ಇದ್ದಾರೆ. ತುಂಬ ಜನ ಅಂದರೆ ಎಷ್ಟು ಅನ್ನೋದನ್ನು ನಮಗೆ ಎಣಿಸ್ಬೋದಲ್ವಾ, ಎಷ್ಟಿರ್ತಾರೆ ಒಂದು ಬಸ್ಸಲ್ಲಿ ಜನ ಅಂತ, ಸೊ ಹಾಗಾಗಿ ನಾವಿಲ್ಲಿ ಮೆನಿ ಯೂಸ್ ಮಾಡ್ತೀವಿ, ಮೆನಿ ಪೀಪಲ್ ಇನ್ ದ ಬಸ್. ನೆಕ್ಸ್ಟ್ ನೋಡಿ, ಯೂಸ್ ಮಚ್ ಫಾರ್ ಅನ್ಕೌಂಟೇಬಲ್ ನೌನ್ಸ್. ನಾವು ಎಣಿಸ್ಲಿಕ್ಕೆ ಆಗದೇ ಇರುವಂತಹ ಒಂದು ನಾಮಪದದ ಬಗ್ಗೆ ಹೇಳುವಾಗ ಮಚ್ ಅನ್ನೋ ಪದನ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್, ದೇರ್ ಈಸ್ ಸೋ ಮಚ್ ರೈಸ್ ಲೆಫ್ಟ್, ಅಲ್ಲಿ ತುಂಬ ಅನ್ನ ಮಿಕ್ಕಿದೆ, ಅಂದರೆ ಅನ್ನನ ನಮಗೆ ಕೌಂಟ್ ಮಾಡೋಕ್ಕಾಗಲ್ಲ ಎಷ್ಟು ರೈಸ್ ಇದೆ ಅನ್ನೋದನ್ನು, ಸೊ ಹಾಗಾಗಿ ಮಚ್ ಅಂತ ಯೂಸ್ ಮಾಡ್ತೀವಿ. ಇಲ್ಲಿ ನಾವು ಮೆನಿ ಯೂಸ್ ಮಾಡಲ್ಲ, ದೇರ್ ಈಸ್ ಸೋ ಮೆನಿ ರೈಸ್ ಲೆಫ್ಟ್ ಅಂತ ಯೂಸ್ ಮಾಡಲ್ಲ. ನೆಕ್ಸ್ಟ್ ರೂಲ್, ಯೂಸ್ ಅ ಫ್ಯೂ ಫಾರ್ ಕೌಂಟೇಬಲ್ ನೌನ್ಸ್. ಆ ಫ್ಯೂ ಅನ್ನೋದನ್ನು ಕೂಡ ನಾವು ಎಣಿಸಬಹುದಾದ ನಾಮಪದಗಳನ್ನು ಹೇಳುವಾಗ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್, ಐ ಹ್ಯಾವ್ ಅ ಫ್ಯೂ ಫ್ರೆಂಡ್ಸ್,
ನನಗೆ ಸ್ವಲ್ಪ ಫ್ರೆಂಡ್ಸ್ ಇದ್ದಾರೆ. ಇಲ್ಲಿ ಫ್ರೆಂಡ್ಸ್ ಅನ್ನೋದು ನಾಮಪದ. ಸೊ ನನಗೆ ಕೌಂಟ್ ಮಾಡಬಹುದಾದ ಒಂದು ನಾಮಪದನ ಹೇಳುವಾಗ ನಾನು ಐ ಹ್ಯಾವ್ ಅ ಫ್ಯೂ ಫ್ರೆಂಡ್ಸ್ ಅಂತ ಯೂಸ್ ಮಾಡ್ತೀನಿ. ದ ನೆಕ್ಸ್ಟ್ ರೂಲ್ ಈಸ್ ಯೂಸ್ ಅ ಲಿಟಲ್ ಫಾರ್ ಅನ್ಕೌಂಟೇಬಲ್ ನೌನ್ಸ್. ಅದೇ ರೀತಿ ಎಣಿಸ್ಲಿಕ್ಕೆ ಆಗದೇ ಇರುವಂತಹ ನಾಮಪದನ ಹೇಳುವಾಗ ಅ ಲಿಟಲ್ ಅಂತ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್, ಐ ಹ್ಯಾವ್ ಅ ಲಿಟಲ್ ವಾಟರ್ ಇನ್ ಮೈ ಬಾಟಲ್. ನನ್ನ ಬಾಟ್ಲಲ್ಲಿ ಸ್ವಲ್ಪ ವಾಟರ್ ಇದೆ. ವಾಟರ್ ಎಷ್ಟಿದೆ ಅಂತ ಕೌಂಟ್ ಮಾಡೋಕ್ಕಾಗಲ್ಲ. ಸೊ ಅ ಲಿಟಲ್ ಅಂತ ಯೂಸ್ ಮಾಡಬೇಕು. ನೆಕ್ಸ್ಟ್ ರೂಲ್, ಯೂಸ್ ಎವ್ರಿ ಫಾರ್ ಆಲ್ ಮೆಂಬರ್ಸ್ ಆಫ್ ಅ ಗ್ರೂಪ್. ಒಂದು ಗುಂಪಿನಲ್ಲಿರುವ ಎಲ್ಲ ಮೆಂಬರ್ಸ್ ಬಗ್ಗೆ ಹೇಳುವಾಗ ಎವ್ರಿ ಅಂತ ಯೂಸ್ ಮಾಡಬೇಕು. ಎಕ್ಸಾಂಪಲ್, ಎವ್ರಿ ಸ್ಟೂಡೆಂಟ್ ಸ್ಕೋರ್ಡ್ ಗುಡ್ ಮಾರ್ಕ್ಸ್. ಎವ್ರಿ ಸ್ಟೂಡೆಂಟ್ ಸ್ಕೋರ್ಡ್ ಗುಡ್ ಮಾರ್ಕ್ಸ್. ಎಲ್ಲ ವಿದ್ಯಾರ್ಥಿ ಒಳ್ಳೆ ಮಾರ್ಕ್ಸನ್ನು ಸ್ಕೋರ್ ಮಾಡಿದ್ದಾರೆ. ಇಲ್ಲಿ ಹೇಳೋದು ಗ್ರೂಪ್ನಲ್ಲಿರುವ ಎಲ್ಲ ವಿದ್ಯಾರ್ಥಿಗಳ ಬಗ್ಗೆ, ಬಟ್ ನಾವು ಎವ್ರಿ ಸ್ಟೂಡೆಂಟ್ ಅಂದರೆ ಸ್ಟೂಡೆಂಟ್ನ ಸಿಂಗ್ಯುಲರಲ್ಲೇ ತಗೊಳ್ತೀವಿ, ಆದರೆ ಹೇಳುವಂಥದ್ದು ಎಲ್ಲ ಸ್ಟೂಡೆಂಟ್ಗಳ ಬಗ್ಗೆ. ನೆಕ್ಸ್ಟ್, ಯೂಸ್ ಈಚ್ ಫಾರ್ ಇಂಡಿವಿಜುವಲ್ ಮೆಂಬರ್ಸ್ ಆಫ್ ಅ ಗ್ರೂಪ್. ಈಚನ್ನು ಒಂದು ಗ್ರೂಪ್ನಲ್ಲಿರುವ ಪ್ರತಿಯೊಬ್ಬ ವಿದ್ಯಾರ್ಥಿಯ ಬಗ್ಗೆ ಹೇಳುವಾಗ ಯೂಸ್ ಮಾಡೋದು. ಎಕ್ಸಾಂಪಲ್, ಈಚ್ ಸ್ಟೂಡೆಂಟ್ ರಿಸೀವ್ಡ್ ಅ ಸರ್ಟಿಫಿಕೇಟ್. ಪ್ರತಿ ವಿದ್ಯಾರ್ಥಿನೂ ಸರ್ಟಿಫಿಕೇಟ್ ರಿಸೀವ್ ಮಾಡಿದ್ರು. ದ ನೆಕ್ಸ್ಟ್ ರೂಲ್, ಯೂಸ್ ಫೇವರ್ ಫಾರ್ ಕೌಂಟೇಬಲ್ ನೌನ್ಸ್ ಆ್ಯಂಡ್ ಲೆಸ್ ಫಾರ್ ಅನ್ಕೌಂಟೇಬಲ್ ನೌನ್ಸ್. ಫೇವರ್, ಲೆಸ್ ಎರಡೂ ಕೂಡ ಸ್ವಲ್ಪ ಅನ್ನೋ ಮೀನಿಂಗ್ ಕೊಡುತ್ತೆ. ಫೇವರ್ನ ನಾವು ಎಣಿಸಬಹುದಾದ ನಾಮಪದಗಳಿಗೆ ಯೂಸ್ ಮಾಡ್ತೀವಿ. ಲೆಸ್ನ ಎಣಿಸಲಾಗದ ನಾಮಪದಗಳಿಗೆ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್, ವಿ ನೀಡ್ ಫೇವರ್ ಚೇರ್ಸ್ ಫಾರ್ ದ ಮೀಟಿಂಗ್. ಮೀಟಿಂಗಿಗೆ ನಮಗೆ ಸ್ವಲ್ಪ ಚೇರ್ಸ್ ಬೇಕಿದೆ. ವಿ ನೀಡ್ ಲೆಸ್ ವಾಟರ್ ಫಾರ್ ದ ಪ್ಲ್ಯಾಂಟ್ಸ್. ಗಿಡಗಳಿಗೆ ನಮಗೆ ಸ್ವಲ್ಪ ನೀರು ಬೇಕಿದೆ. ದ ನೆಕ್ಸ್ಟ್ ರೂಲ್ ಈಸ್ ಯೂಸ್ ಹೋಸ್ ಟು ಶೋ ಪೊಸೆಷನ್ ಆಫ್ ಪೀಪಲ್ ಆ್ಯಂಡ್ ಥಿಂಗ್ಸ್. ಒಂದು ವಿಷಯ ಒಂದು ವ್ಯಕ್ತಿಯದ್ದು ಅಥವಾ ಒಂದು ವಸ್ತುವಿನದ್ದು ಅಂತ ಹೇಳುವಾಗ ಹೂಸ್ ಅನ್ನೋ ಪದನ ಉಪಯೋಗಿಸಿ. ಎಕ್ಸಾಂಪಲ್, ಶೀ ಈಸ್ ಅ ಗರ್ಲ್ ಹೂಸ್ ಒಪಿನಿಯನ್ ಐ ರೆಸ್ಪೆಕ್ಟ್. ನಾನು ಗೌರವಿಸ್ತಿರುವ ಅಭಿಪ್ರಾಯ ಒಂದು ಹುಡುಗಿಯದ್ದು. ಇಲ್ಲಿ ಗರ್ಲ್ ಅನ್ನೋದೊಂದು ಪರ್ಸನ್, ಸೊ ಅದ್ರ ಜೊತೆ ಹೂಸ್ ಅಂತ ಯೂಸ್ ಮಾಡಿದ್ದೀವಿ. ನೆಕ್ಸ್ಟ್, ಇಟ್ ಈಸ್ ಅ ಹೌಸ್ ಹೂಸ್ ಡೋರ್ ಈಸ್ ಪೇಂಟೆಡ್ ವೈಟ್. ವೈಟ್ ಪೇಂಟ್ ಮಾಡಿರುವ ಡೋರ್ ಒಂದು ಮನೆಯದ್ದು. ಇಲ್ಲಿ ಹೌಸ್ ಅನ್ನೋದೊಂದು ಥಿಂಗ್, ಅದ್ರ ಜೊತೆ ಹೂಸ್ ಯೂಸ್ ಮಾಡಿದ್ದೀವಿ. ದ ನೆಕ್ಸ್ಟ್ ರೂಲ್, ಯೂಸ್ ಕಂಪ್ಯಾರೇಟಿವ್ ಫಾರ್ಮ್ ದಟ್ ಈಸ್ ಇಯರ್ ವೆನ್ ಕಂಪೇರಿಂಗ್ ಟು ಐಟಮ್ಸ್ ಆ್ಯಂಡ್ ದ ಸೂಪರ್ಲೇಟಿವ್ ಫಾರ್ಮ್ ದಟ್ ಈಸ್ ಇಎಸ್ಟಿ ವೆನ್ ಕಂಪೇರಿಂಗ್ 3 or more ಐಟಮ್ಸ್. ಎರಡು ವಸ್ತುಗಳನ್ನು ಅಥವಾ ಎರಡು ವಿಷಯಗಳನ್ನು, ಎರಡು ಐಟಮ್ಗಳನ್ನು ಕಂಪೇರ್ ಮಾಡುವಾಗ ಅಡ್ಜೆಕ್ಟಿವ್ಸ್ನ ಎಂಡಲ್ಲಿ ನಾವು ಇಯರ್ ಅಂತ ಹಾಕಿ ಕಂಪೇರ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಲಾಂಗರ್, ಫಾಸ್ಟರ್ ಈ ಥರ. ಆ್ಯಂಡ್ ಎರಡಕ್ಕಿಂತ ಹೆಚ್ಚು ವಸ್ತುಗಳಿದ್ದಾಗ ಅವುಗಳನ್ನು ಕಂಪೇರ್ ಮಾಡುವಾಗ ಅಡ್ಜೆಕ್ಟಿವ್ಸ್ನ ಎಂಡಲ್ಲಿ ಇಎಸ್ಟಿ ಅಂತ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಲಾಂಗೆಸ್ಟ್ ಈ ರೀತಿಯಾಗಿ. ಎಕ್ಸಾಂಪಲ್, ದಿಸ್ ಬ್ಯಾಗ್ ಈಸ್ ಬಿಗ್ಗರ್ ದೆನ್ ದಟ್ ಒನ್. ಎರಡು ಬ್ಯಾಗ್ನ ಕಂಪೇರ್ ಮಾಡುವಾಗ ಯಾವ್ದು ದೊಡ್ಡದಿದೆ ಅಂತ ಹೇಳೋದನ್ನು ಬಿಗ್ಗರ್ ಅಂತ ಯೂಸ್ ಮಾಡ್ತೀವಿ. ದ ಪಿಂಕ್ ಬ್ಯಾಗ್ ಈಸ್ ದ ಪ್ರೆಟಿಯೆಸ್ಟ್ ಆಫ್ ಆಲ್. ಒಂದಷ್ಟು ಬ್ಯಾಗ್ಗಳಿದ್ದಾಗ ಅವುಗಳಲ್ಲಿ ಯಾವುದು ಚೆನ್ನಾಗಿದೆ ಅಂತ ಹೇಳುವಾಗ ಒಂದು ಬ್ಯಾಗ್ನ ತೋರಿಸಿ ದಿಸ್ ಈಸ್ ದ ಪ್ರೆಟಿಯೆಸ್ಟ್ ಅಂತ ಹೇಳ್ತೀವಿ. ಅಮಾಂಗ್ ಆಲ್ ಅಂದರೆ ಎಲ್ಲಕ್ಕಿಂತ ಇದು ಪ್ರೆಟಿಯಾಗಿದೆ. ಅವರ್ ನೆಕ್ಸ್ಟ್ ರೂಲ್, ಯೂಸ್ ಟು ಶೋ ಎಕ್ಸೆಸ್. ಅಂದರೆ ಅಧಿಕವಾಗಿದೆ, ಜಾಸ್ತಿ ಆಗಿದೆ ಅಂತ ಹೇಳುವಾಗ ಟೂ ಅನ್ನೋ ಪದನ ಯೂಸ್ ಮಾಡಬೇಕು. ಎಕ್ಸಾಂಪಲ್, ದ ಕಾಫಿ ಈಸ್ ಟೂ ಹಾಟ್ ಟು ಡ್ರಿಂಕ್. ಕಾಫಿ ಕುಡಿಲಿಕ್ಕೆ ತುಂಬ ಬಿಸಿಯಾಗಿದೆ. ಇಲ್ಲಿ ಟೂ ಅಂದರೆ ಜಾಸ್ತಿ ಅಥವಾ ಹೆಚ್ಚು. ದ ನೆಕ್ಸ್ಟ್ ರೂಲ್ ಈಸ್ ಯೂಸ್ ಎನಫ್ ಟು ಇಂಡಿಕೇಟ್ ಸಫಿಷಿಯನ್ಸಿ. ಎನಫ್ ಅನ್ನೋ ಪದನ ಸಾಕಷ್ಟು, ಬೇಕಾದಷ್ಟು, ಸಾಲುವಷ್ಟು ಅಂತ ಹೇಳುವಾಗ ಯೂಸ್ ಮಾಡಬೇಕು. ಎಕ್ಸಾಂಪಲ್, ದೇರ್ ಈಸ್ ಎನಫ್ ಫುಡ್ ಫಾರ್ ಎವ್ರಿ ಒನ್. ಪ್ರತಿಯೊಬ್ಬರಿಗೂ ಸಾಲುವಷ್ಟು ಫುಡ್ ಅಲ್ಲಿದೆ, ಪ್ರತಿಯೊಬ್ಬರಿಗೂ ಸಾಲುವಷ್ಟು ಆಹಾರ ಅಲ್ಲಿದೆ. ನೆಕ್ಸ್ಟ್ ರೂಲ್, ಯೂಸ್ ಆರ್ ಟು ಪ್ರೆಸೆಂಟ್ ಆಲ್ಟರ್ನೇಟಿವ್ಸ್. ಯೂಸ್ ಆರ್ ಟು ಪ್ರೆಸೆಂಟ್ ಆಲ್ಟರ್ನೇಟಿವ್ಸ್. ಆರ್ ಎಂಬ ಪದನ ಇದರ ಬದಲಾಗಿ ಅದು ಇದೆ ಅಂತ ಹೇಳುವಾಗ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್, ವುಡ್ ಯು ಲೈಕ್ ಟೀ ಆರ್ ಕಾಫಿ. ವುಡ್ ಯು ಲೈಕ್ ಟೀ ಆರ್ ಕಾಫಿ. ನಿಮಗೆ ಟೀ ಅಥವಾ ಕಾಫಿ ಬೇಕಾ ಅಂದರೆ ನಿಮಗೆ ಟೀ ಬೇಕಾ ಅಥವಾ ಅದರ ಬದಲು ಕಾಫಿ ಬೇಕಾ. ದ ನೆಕ್ಸ್ಟ್ ರೂಲ್ ಈಸ್ ಯೂಸ್ ಈದರ್ ಆರ್ ಟು ಪ್ರೆಸೆಂಟ್ ಟೂ ಆಪ್ಷನ್ಸ್. ಎರಡು ಆಪ್ಷನ್ಸ್ ಇದ್ದಾಗ ಈದರ್ ಆರ್ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್, ಯು ಕ್ಯಾನ್ ಚೂಸ್ ಈದರ್ ಟೀ ಆರ್ ಕಾಫಿ. ಈದರ್ ಮತ್ತು ಆರ್ನ ಮಿಡ್ಲಲ್ಲಿ ಒಂದು ಆಪ್ಷನ್ ಹಾಕ್ತೀವಿ, ದಟ್ ಈಸ್ ಟೀ ಹಾಕಿದ್ದೀವಿ. ಆರ್ ಆದಮೇಲೆ ಕಾಫಿ. ಯು ಕ್ಯಾನ್ ಚೂಸ್ ಈದರ್ ಟೀ ಆರ್ ಕಾಫಿ. ನೀವು ಟೀ ಅಥವಾ ಕಾಫಿನ ಸೆಲೆಕ್ಟ್ ಮಾಡ್ಕೋಬೋದು. ದ ನೆಕ್ಸ್ಟ್ ರೂಲ್ ಈಸ್ ಯೂಸ್ ನೀದರ್ ನಾರ್ ಟು ಸೇ ದ್ಯಾಟ್ ಟೂ ಥಿಂಗ್ಸ್ ಆರ್ ನಾಟ್ ಟ್ರೂ. ಎರಡು ವಿಷಯಗಳು ಸತ್ಯ ಅಲ್ಲ ಅಂತ ಹೇಳುವಾಗ ನೀದರ್ ಅಥವಾ ನಾರ್ ಅಂತ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್, ಹೀ ಕ್ಯಾನ್ ನೀದರ್ ಸಿಂಗ್ ನಾರ್ ಡ್ಯಾನ್ಸ್. ಅವನು ಡ್ಯಾನ್ಸು ಮಾಡಲ್ಲ, ಹಾಡೋದು ಇಲ್ಲ. ದ ನೆಕ್ಸ್ಟ್ ರೂಲ್, ಯೂಸ್ ಸೋ ಟು ಇಂಡಿಕೇಟ್ ಅ ಕಾನ್ಸಿಕ್ವೆನ್ಸಸ್.
ಪರಿಣಾಮವನ್ನು ಹೇಳಲಿಕ್ಕೆ ನಾವು ಸೊ ಅನ್ನೋ ಪದನ ಯೂಸ್ ಮಾಡ್ತೀವಿ ಒಂದರ ಫಲಿತಾಂಶನ ಹೇಳೋದಕ್ಕೆ. ಎಕ್ಸಾಂಪಲ್, ಇಟ್ ಈಸ್ ರೇನಿಂಗ್ ಸೊ ಐ ವಿಲ್ ಟೇಕ್ ಎನ್ ಅಂಬ್ರೆಲ್ಲಾ. ಮಳೆ ಬರ್ತಾ ಇದೆ ಸೊ ಹಾಗಾಗಿ ನಾನು ಅಂಬ್ರೆಲ್ಲಾ ತಗೋತೀನಿ. ದ ನೆಕ್ಸ್ಟ್ ರೂಲ್, ಯೂಸ್ ಬಿಕಾಸ್ ಟು ಪ್ರೊವೈಡ್ ಅ ರೀಸನ್. ಒಂದು ರೀಸನ್ ಕೊಡೋದಕ್ಕೆ ನಾವು ಬಿಕಾಸ್ ಅಂತ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್, ಐ ಆಮ್ ಸ್ಟೇಯಿಂಗ್ ಹೋಮ್ ಬಿಕಾಸ್ ಇಟ್ ಈಸ್ ರೇನಿಂಗ್. ನಾನು ಮನೆಯಲ್ಲೇ ಉಳ್ಕೋತೀನಿ ಯಾಕಂದರೆ ಮಳೆ ಬರ್ತಾ ಇದೆ. ದ ನೆಕ್ಸ್ಟ್ ರೂಲ್, ಯೂಸ್ ಸಿನ್ಸ್ ಟು ಇಂಡಿಕೇಟ್ ಅ ಪಾಯಿಂಟ್ ಇನ್ ಟೈಮ್. ಐ ಹ್ಯಾವ್ ನೋನ್ ಹರ್ ಸಿನ್ಸ್ ಚೈಲ್ಡ್ಹುಡ್. ನನಗೆ ಅವಳು ಬಾಲ್ಯದಿಂದ ಗೊತ್ತು. ಸೊ ಬಾಲ್ಯದಿಂದ ಒಂದು ಪಾಯಿಂಟ್ ಆಫ್ ಟೈಮಿಂದ ಅಂತ ಹೇಳುವಾಗ ಸಿನ್ಸ್ ಅನ್ನೋ ಪದನ ಯೂಸ್ ಮಾಡ್ಕೋತೀವಿ. ದ ನೆಕ್ಸ್ಟ್ ರೂಲ್ ಈಸ್ ಯೂಸ್ ಸಿನ್ಸ್ ಟು ಇಂಡಿಕೇಟ್ ಅ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ಎನ್ ಆ್ಯಕ್ಷನ್. ಒಂದು ಕೆಲಸ ಯಾವಾಗ ಯಾವಾಗಿಂದ ಸ್ಟಾರ್ಟ್ ಆಯಿತು ಅಂತ ಹೇಳುವಾಗ ಸಿನ್ಸ್ ಅನ್ನೋ ಪದನ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್, ಐ ಹ್ಯಾವ್ ಬಿನ್ ಪ್ರಾಕ್ಟೀಸಿಂಗ್ ಡ್ಯಾನ್ಸ್ ಸಿನ್ಸ್ ಲಾಸ್ಟ್ ಮಂತ್. ನಾನು ಕಳೆದ ತಿಂಗಳಿನಿಂದ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ದ ನೆಕ್ಸ್ಟ್ ರೂಲ್ ಈಸ್ ಯೂಸ್ ಫಾರ್ ಟು ಇಂಡಿಕೇಟ್ ಅ ಡ್ಯೂರೇಷನ್. ಇಷ್ಟು ಅವಧಿ ಅಥವಾ ಇಷ್ಟು ಕಾಲಗಳು ಅಂತ ಹೇಳುವಾಗ ನಾವು ಫಾರ್ ಅನ್ನೋದನ್ನು ಯೂಸ್ ಮಾಡ್ತೀವಿ. ವಿ ಹ್ಯಾವ್ ಬಿನ್ ಫ್ರೆಂಡ್ಸ್ ಫಾರ್ 2 years. ನಾವು 2 ವರ್ಷಗಳ ಕಾಲ ಫ್ರೆಂಡ್ಸ್ ಆಗಿದ್ದೀವಿ. ಅಥವಾ ನಾವು 2 ವರ್ಷಗಳಿಂದ ಫ್ರೆಂಡ್ಸ್ ಆಗಿದ್ದೀವಿ. ಇಲ್ಲಿ 2 ವರ್ಷಗಳು ಅನ್ನೋದು ಒಂದು ಅವಧಿಯನ್ನು ತೋರಿಸುತ್ತೆ. ಸೊ ಹಾಗಾಗಿ ಫಾರ್ ಅಂತ ಯೂಸ್ ಮಾಡಬೇಕು. ದ ನೆಕ್ಸ್ಟ್ ರೂಲ್ ಈಸ್ ಯೂಸ್ ಆಫ್ಟರ್ ಟು ಶೋ ದ ಸೀಕ್ವೆನ್ಸ್. ಅನುಕ್ರಮ ಅಥವಾ ಕ್ರಮಾನುಗತಿನ ಹೇಳುವಾಗ ನಾವು ಆಫ್ಟರ್ ಅನ್ನೋ ಪದನ ಯೂಸ್ ಮಾಡಬೇಕು. ಎಕ್ಸಾಂಪಲ್, ಐ ವಿಲ್ ಕಾಲ್ ಯು ಆಫ್ಟರ್ ಐ ಫಿನಿಶ್ ಮೈ ವರ್ಕ್. ನನ್ನ ಕೆಲಸ ಮುಗಿದ ಮೇಲೆ ನಿನ್ನ ನಾನು ಕರಿತೀನಿ. ಇಲ್ಲಿ ಕೆಲಸ ಮುಗಿಯೋದು, ಅದಾದಮೇಲೆ ಕರೆಯೋದು. ಸೊ ಒಂದಾದಮೇಲೆ ಒಂದು ಕೆಲಸ ಆಗೋದನ್ನು ಕ್ರಮಾನುಗತದಲ್ಲಿ ಹೇಳುವಾಗ ಆಫ್ಟರ್ ಅಂತ ಯೂಸ್ ಮಾಡ್ತೀವಿ. ದ ನೆಕ್ಸ್ಟ್ ರೂಲ್ ಈಸ್ ಯೂಸ್ ಬಿಫೋರ್ ಟು ಇಂಡಿಕೇಟ್ ಪ್ರಯಾರಿಟಿ. ಯಾವ ಕೆಲಸ ಮೊದಲಾಗಬೇಕು ಅಂತ ಹೇಳುವಾಗ ಬಿಫೋರ್ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್, ಕಾಲ್ ಬಿಫೋರ್ ಯು ಲೀವ್. ನೀನು ಹೊರಡುವ ಮೊದಲು ನನ್ನನ್ನು ಕರಿ. ಇಲ್ಲಿ ಕರೆಯುವ ಕೆಲಸ ಮೊದಲಾಗಬೇಕು, ಅದಾದಮೇಲೆ ನೀನು ಹೊರಡಬೇಕು. ಸೊ ದ ನೆಕ್ಸ್ಟ್ ರೂಲ್, ಯೂಸ್ ಅಂಟಿಲ್ ಟು ಇಂಡಿಕೇಟ್ ಅ ಲಿಮಿಟ್. ಅಂಟಿಲ್ ಅನ್ನೋ ಪದನ ಒಂದು ಪಾಯಿಂಟ್ ಆಫ್ ಟೈಮ್ವರೆಗೆ, ಅಲ್ಲಿವರೆಗೆ ಅಂತ ಹೇಳುವಾಗ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್, ವಿ ವಿಲ್ ವೆಯ್ಟ್ ಅಂಟಿಲ್ ದ ಮೂವಿ ಸ್ಟಾರ್ಟ್ಸ್. ಮೂವಿ ಶುರುವಾಗುವವರೆಗೆ ನಾವು ನಿನಗೆ ವೆಯ್ಟ್ ಮಾಡ್ತೀವಿ. ದ ನೆಕ್ಸ್ಟ್ ರೂಲ್, ಯೂಸ್ ವೈಲ್ ಫಾರ್ ಸೈಮಲ್ಟೇನಿಯಸ್ ಆ್ಯಕ್ಷನ್ಸ್. 2 ಕೆಲಸಗಳು ಏಕಕಾಲದಲ್ಲಿ ನಡೀತಾ ಇದ್ದರೆ ವೈಲ್ ಅನ್ನೋ ಪದನ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್, ಐ ರೀಡ್ ವೈಲ್ ಶಿ ವಾಚಸ್ ದ ಟಿವಿ. ಅವಳು ಟಿವಿ ನೋಡುವಾಗ ನಾನು ಓದ್ತೇನೆ. ಇಲ್ಲಿ 2 ಕೆಲಸಗಳು ಕೂಡ ಸೈಮಲ್ಟೇನಿಯಸ್ ಆಗಿ ಏಕಕಾಲದಲ್ಲಿ ನಡೆಯೋದು. ಅವಳು ಟಿವಿ ನೋಡೋದು ಮತ್ತು ನಾನು ಓದೋದು. ಸೊ ಅವಳು ಟಿವಿ ನೋಡುವಾಗ ನಾನು ಓದ್ತೀನಿ ಅಂತ ಹೇಳುವಾಗ ಐ ರೀಡ್ ವೈಲ್ ಶಿ ವಾಚಸ್ ದ ಟಿವಿ. ದ ನೆಕ್ಸ್ಟ್ ರೂಲ್, ಯೂಸ್ ವೈಲ್ ಟು ಎಕ್ಸ್ಪ್ರೆಸ್ ಕಾಂಟ್ರಾಸ್ಟ್. 2 ವಿಭಿನ್ನತೆಗಳನ್ನು ಅಥವಾ 2 ವ್ಯತಿರಿಕ್ತ ಆಸಕ್ತಿಗಳನ್ನು ಹೇಳುವಾಗ ವೈಲ್ ಯೂಸ್ ಮಾಡಿ. ಎಕ್ಸಾಂಪಲ್, ಐ ಲೈಕ್ ಐಸ್ ಕ್ರೀಮ್ ವೈಲ್ ಮೈ ಬ್ರದರ್ ಪ್ರಿಫರ್ಸ್ ಪಿಜ್ಜಾ. ನಾನು ಐಸ್ ಕ್ರೀಮ್ ಇಷ್ಟಪಡ್ತೇನೆ, ನನ್ನ ಬ್ರದರ್ ಪಿಜ್ಜಾ ಇಷ್ಟಪಡ್ತಾನೆ. ದ ನೆಕ್ಸ್ಟ್ ರೂಲ್, ಯೂಸ್ ಡ್ಯೂರಿಂಗ್ ಟು ಇಂಡಿಕೇಟ್ ಅ ಟೈಮ್ ಪೀರಿಯಡ್. ಕಾಲವನ್ನು ಹೇಳುವಾಗ ಅಥವಾ ಅವಧಿಯನ್ನು ಹೇಳುವಾಗ ಡ್ಯೂರಿಂಗ್ ಅನ್ನೋ ಪದನ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್, ವಿ ಗೋ ಆನ್ ವೆಕೇಶನ್ ಡ್ಯೂರಿಂಗ್ ದ ವಿಂಟರ್. ಚಳಿಗಾಲದಲ್ಲಿ ನಾವು ರಜೆ ಮೇಲೆ ಹೋಗ್ತೀವಿ. ದ ನೆಕ್ಸ್ಟ್ ರೂಲ್ ಈಸ್ ಯೂಸ್ ಸಿನ್ಸ್ ಟು ಶೋ ದ ರೀಸನ್. ಕಾರಣ ಹೇಳುವಾಗ ಸಿನ್ಸ್ ಅಂತ ಯೂಸ್ ಮಾಡಬೇಕು. ಎಕ್ಸಾಂಪಲ್, ಶಿ ಸ್ಟೇಡ್ ಹೋಮ್ ಸಿನ್ಸ್ ಶಿ ವಾಸ್ ಸಿಕ್. ಅವಳಿಗೆ ಹುಷಾರಿಲ್ಲದ ಕಾರಣ ಅವಳ ಮನೆಯಲ್ಲಿ ಉಳ್ಕೊಂಡ್ಳು. ನೆಕ್ಸ್ಟ್ ರೂಲ್, ಯೂಸ್ ಬಿಸೈಡ್ಸ್ ಟು ಆ್ಯಡ್ ಮೋರ್ ಇನ್ಫಾರ್ಮೇಷನ್. ಬಿಸೈಡ್ಸ್ ಅನ್ನೋ ಪದನ ಇನ್ನೂ ಹೆಚ್ಚಿನ ಮಾಹಿತಿ ಹೇಳಲಿಕ್ಕೆ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್, ಬಿಸೈಡ್ಸ್ ಇಟ್ ಈಸ್ ಟೂ ಎಕ್ಸ್ಪೆನ್ಸಿವ್. ಅಷ್ಟೇ ಅಲ್ಲದೆ ಅಥವಾ ಅದಲ್ಲದೆ ಅದು ತುಂಬ ದುಬಾರಿ ಕೂಡ. ಸೊ ಏನೋ ಒಂದು ವಸ್ತುವಿನ ಬಗ್ಗೆ ಮಾತಾಡ್ತಾ ಇರ್ತೀವಿ, ಅದು ಬೇಡ, ಅದು ಹಾಗಿದೆ ಹೀಗಿದೆ ಅಂತ, ಅದಕ್ಕೆ ಇನ್ನೂ ಆ್ಯಡ್ ಮಾಡ್ತಾ ಅದಲ್ಲದೆ ಅದು ತುಂಬ ದುಬಾರಿ ಕೂಡ ಅಂತ ಹೇಳುವಾಗ ಬಿಸೈಡ್ಸ್ ಅನ್ನೋ ಪದನ ಯೂಸ್ ಮಾಡಬೇಕು. ನಮ್ಮ ನೆಕ್ಸ್ಟ್ ರೂಲ್, ಯೂಸ್ ದೇರ್ ಫೋರ್ ಟು ಇಂಡಿಕೇಟ್ ಅ ರಿಸಲ್ಟ್. ಪರಿಣಾಮನ ಹೇಳುವಾಗ ದೇರ್ ಫೋರ್ ಅಂತ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್, ಶಿ ಸ್ಟಡಿಡ್ ಹಾರ್ಡ್ ದೇರ್ ಫೋರ್ ಶಿ ಪಾಸ್ ದಿ ಎಕ್ಸಾಮ್. ಅವಳು ಕಷ್ಟಪಟ್ಟು ಓದಿದ್ಲು, ಹಾಗಾಗಿ ಅವಳು ಎಕ್ಸಾಮ್ ಪಾಸ್ ಮಾಡಿದ್ಲು. ದ ನೆಕ್ಸ್ಟ್ ರೂಲ್ ಈಸ್ ಯೂಸ್ ಹೆನ್ಸ್ ಟು ಇಂಡಿಕೇಟ್ ಅ ಕಾನ್ಸಿಕ್ವೆನ್ಸ್. ಹೆನ್ಸನ್ನು ನಾವು ಯಾವುದಾದ್ರೂ ಘಟನೆಯ ಪರಿಣಾಮ ಹೇಳುವಾಗ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್, ದ ಬ್ರಿಡ್ಜ್ ವಾಸ್ ಕ್ಲೋಸ್ಡ್ ಹೆನ್ಸ್ ವಿ ಹ್ಯಾಡ್ ಟು ಟೇಕ್ ಅನದರ್ ರೂಟ್. ದ ಬ್ರಿಡ್ಜ್ ವಾಸ್ ಕ್ಲೋಸ್ಡ್, ಬ್ರಿಡ್ಜ್ ಕ್ಲೋಸ್ ಆಗಿತ್ತು, ಹಾಗಾಗಿ ವಿ ಹ್ಯಾಡ್ ಟು ಟೇಕ್ ಅನದರ್ ರೂಟ್, ನಾವು ಬೇರೆ ರೂಟಲ್ಲಿ ಹೋಗಬೇಕಾಯಿತು. ಓಕೆ, ನಮ್ಮ ನೆಕ್ಸ್ಟ್ ರೂಲ್, ಯೂಸ್ ದಸ್ ಟು ಶೋ ಅ ಕನ್ಕ್ಲೂಷನ್. ದಸ್ ಅನ್ನೋದನ್ನು ನಾವು ತೀರ್ಮಾನ ಹೇಳಲಿಕ್ಕೆ ಅಥವಾ ನಿರ್ಣಯ ಹೇಳಲಿಕ್ಕೆ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್, ಹಿ ಹ್ಯಾಡ್ ಗುಡ್ ಮಾರ್ಕ್ಸ್ ದಸ್ ಹಿ ಗಾಟ್ ಅ ಸ್ಕಾಲರ್ಶಿಪ್. ಅವನಿಗೆ ಒಳ್ಳೆ ಮಾರ್ಕ್ಸ್ ಇತ್ತು, ಹಾಗಾಗಿ ಅವನಿಗೆ ಸ್ಕಾಲರ್ಶಿಪ್ ಸಿಕ್ತು. ಓಕೆ, ನಮ್ಮ ನೆಕ್ಸ್ಟ್ ರೂಲ್,
ಯೂಸ್ ಮೀನ್ವೈಲ್ ಟು ಇಂಡಿಕೇಟ್ ಸೈಮಲ್ಟೇನಿಯಸ್ ಆ್ಯಕ್ಷನ್. ಏಕರೂಪದಲ್ಲಿ ನಡೆಯುವ ಎರಡು ಕಾರ್ಯಗಳನ್ನು ಹೇಳುವಾಗ ಮೀನ್ವೈಲ್ ಅನ್ನೋ ಪದನ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್, ಮೀನ್ವೈಲ್ ಶಿ ವಾಸ್ ಕುಕ್ಕಿಂಗ್ ಡಿನ್ನರ್. ಅಷ್ಟರಲ್ಲಿ ಅವಳು ರಾತ್ರಿಯ ಊಟ ತಯಾರಿಸುತ್ತಿದ್ದಳು. ಮೀನ್ವೈಲ್ ಅಂದರೆ ಅಷ್ಟರಲ್ಲಿ ಅನ್ನೋ ಮೀನಿಂಗ್. ದ ನೆಕ್ಸ್ಟ್ ರೂಲ್ ಈಸ್ ಯೂಸ್ ಮೋರೋವರ್ ಟು ಆ್ಯಡ್ ಮೋರ್ ಇನ್ಫಾರ್ಮೇಷನ್. ಮೋರೋವರ್ ಅನ್ನೋ ಪದನ ನಾವು ಇನ್ನೂ ಜಾಸ್ತಿ ಮಾಹಿತಿ ಕೊಡುವಾಗ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್, ಮೋರೋವರ್ ವಿ ನೀಡ್ ಟು ಬೈ ಸಮ್ ವೆಜಿಟೇಬಲ್ಸ್. ಅದಲ್ಲದೆ ನಾವು ಸ್ವಲ್ಪ ತರಕಾರಿ ಕೂಡ ತಗೋಬೇಕು. ಅದಲ್ಲದೆ ಅಥವಾ ಹೆಚ್ಚಾಗಿ ಅಥವಾ ಅದರ ಮೇಲಾಗಿ ಅದು ಸಹ ತಗೋಬೇಕು. ಈ ರೀತಿ ಹೇಳುವಾಗ ಮೋರೋವರ್ ಅನ್ನೋ ಪದನ ಯೂಸ್ ಮಾಡ್ತೀವಿ. ನಮ್ಮ ನೆಕ್ಸ್ಟ್ ರೂಲ್, ಯೂಸ್ ಇನ್ಸ್ಟೆಡ್ ಟು ಎಕ್ಸ್ಪ್ರೆಸ್ ಅ ಚಾಯ್ಸ್. ಆಯ್ಕೆ ಬಗ್ಗೆ ಹೇಳುವಾಗ ನಾವು ಇನ್ಸ್ಟೆಡ್ ಅಂತ ಹೇಳ್ತೀವಿ. ಎಕ್ಸಾಂಪಲ್, ಐ ವಿಲ್ ಬೈ ಆ್ಯಪಲ್ ಇನ್ಸ್ಟೆಡ್ ಆಫ್ ಬನಾನಾ. ಬಾಳೆಹಣ್ಣು ತಗೊಳ್ಳೋ ಬದಲು ನಾನು ಆ್ಯಪಲ್ ತಗೋತೀನಿ. ಇನ್ಸ್ಟೆಡ್ ಅಂದರೆ ಬದಲಾಗಿ. ಓಕೆ. ದ ನೆಕ್ಸ್ಟ್ ರೂಲ್ ಈಸ್ ಯೂಸ್ ಕಾನ್ಸಿಕ್ವೆಂಟ್ಲಿ ಟು ಇಂಡಿಕೇಟ್ ಅ ರಿಸಲ್ಟ್. ಕಾನ್ಸಿಕ್ವೆಂಟ್ಲಿ ಅನ್ನೋ ಪದನ ಪರಿಣಾಮ ಏನಾಯಿತು ಅಂತ ಹೇಳುವಾಗ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್, ದ ವೆದರ್ ವಾಸ್ ಬ್ಯಾಡ್. ವಾತಾವರಣ ಕೆಟ್ಟದಾಗಿತ್ತು. ಕಾನ್ಸಿಕ್ವೆಂಟ್ಲಿ ಪರಿಣಾಮವಾಗಿ ದ ಈವೆಂಟ್ ವಾಸ್ ಕ್ಯಾನ್ಸಲ್ಡ್. ಕಾರ್ಯಕ್ರಮ ಕ್ಯಾನ್ಸಲ್ ಆಯಿತು. ಓಕೆ. ನಮ್ಮ ನೆಕ್ಸ್ಟ್ ರೂಲ್, ಯೂಸ್ ಅಡಿಷ್ನಲಿ ಟು ಪ್ರೊವೈಡ್ ಎಕ್ಸ್ಟ್ರಾ ಇನ್ಫಾರ್ಮೇಷನ್. ಇನ್ನೂ ಹೆಚ್ಚಿನ ಮಾಹಿತಿ ಕೊಡುವಾಗ ನಾವು ಅಡಿಷ್ನಲಿ ಅನ್ನೋ ಪದನ ಯೂಸ್ ಮಾಡ್ಬೋದು. ಎಕ್ಸಾಂಪಲ್, ಅಡಿಷ್ನಲಿ ವಿ ನೀಡ್ ಟು ಬೈ ಸಮ್ ಫ್ರೂಟ್ಸ್. ಇದಲ್ಲದೆ ನಾವು ಸ್ವಲ್ಪ ಹಣ್ಣುಗಳನ್ನು ತಗೋಬೇಕು. ಈ ರೀತಿ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಆ್ಯಡ್ ಮಾಡಲಿಕ್ಕೆ ನಮಗೆ ಹಲವಾರು ಪದಗಳಿವೆ. ಅಡಿಷ್ನಲಿ ಕೂಡ ಒಂದು ಅದರಲ್ಲಿ. ನಮ್ಮ ನೆಕ್ಸ್ಟ್ ರೂಲ್, ಯೂಸ್ ಸಿಮಿಲರ್ಲಿ ಟು ಶೋ ಅ ಸಿಮಿಲ್ಯಾರಿಟಿ. ಸಿಮಿಲರ್ಲಿ ಅನ್ನೋ ಪದನ ಸಾಮ್ಯತೆಗೆ ನಾವು ಯೂಸ್ ಮಾಡ್ತೀವಿ. ಎಕ್ಸಾಂಪಲ್, ಸಿಮಿಲರ್ಲಿ ಯು ನೀಡ್ ಟು ಇಂಪ್ರೂವ್ ಯುವರ್ ಹ್ಯಾಂಡ್ ರೈಟಿಂಗ್. ಅದೇ ರೀತಿ ನೀವು ನಿಮ್ಮ ಹ್ಯಾಂಡ್ ರೈಟಿಂಗನ್ನು ಇಂಪ್ರೂವ್ ಮಾಡ್ಕೋಬೇಕು. ಸಿಮಿಲರ್ಲಿ ಅಂದರೆ ಅದೇ ರೀತಿ ಅನ್ನೋ ಮೀನಿಂಗ್ ಬರುತ್ತೆ. ದ ನೆಕ್ಸ್ಟ್ ರೂಲ್ ಈಸ್ ಯೂಸ್ ನೆವರ್ದಲೆಸ್ ಟು ಇಂಟ್ರೊಡ್ಯೂಸ್ ಅ ಕಾಂಟ್ರಾಸ್ಟ್. ನೆವರ್ದಲೆಸ್ ಅನ್ನೋ ಪದನ ನಾವು ತದ್ವಿರುದ್ಧವಾಗಿ ಮಾತನಾಡುವಾಗ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ ನೋಡಿ, ದ ಮೂವಿ ವಾಸ್ ಲಾಂಗ್. ಮೂವಿ ತುಂಬ ಹೊತ್ತಿತ್ತು. ನೆವರ್ದಲೆಸ್ ಇಟ್ ವಾಸ್ ಎಂಜಾಯೇಬಲ್. ಆದರೂ ಅದು ಮಜವಾಗಿತ್ತು. ಈ ಎರಡು ವಾಕ್ಯಗಳು ಒಂದಕ್ಕೊಂದು ತದ್ವಿರುದ್ಧವಾಗಿವೆ, ಅಂದರೆ ಕಾಂಟ್ರಾಸ್ಟ್ ಆಗಿದೆ. ಮೂವಿ ಉದ್ದವಾಗಿತ್ತು ಅಂತ ಹೇಳ್ತೀವಿ, ಅದೇ ರೀತಿ ಚೆನ್ನಾಗಿತ್ತು ಅಂತಲೂ ಹೇಳೋದು. ಓಕೆ. ನಮ್ಮ ನೆಕ್ಸ್ಟ್ ರೂಲ್, ಯೂಸ್ ಕಾನ್ವರ್ಸ್ಲಿ ಟು ಶೋ ದ ಒಪೋಸಿಟ್. ಕಾನ್ವರ್ಸ್ಲಿ ಅನ್ನೋ ಪದನ ವಿರುದ್ಧವಾಗಿ ಮಾತನಾಡುವಾಗ ಯೂಸ್ ಮಾಡೋದು. ಎಕ್ಸಾಂಪಲ್, ಶಿ ಥಾಟ್ ಇಟ್ ವುಡ್ ಬಿ ಈಸಿ. ಅವಳು ಅಂದ್ಕೊಂಡಿದ್ಲು ಅದು ಸುಲಭವಾಗಿರುತ್ತೆ. ಕಾನ್ವರ್ಸ್ಲಿ ಇಟ್ ವಾಸ್ ಚಾಲೆಂಜಿಂಗ್. ತದ್ವಿರುದ್ಧವಾಗಿ ಅದು ಸವಾಲಾಗಿತ್ತು. ದಟ್ ಮೀನ್ಸ್ ಅವಳು ಅಂದುಕೊಂಡಿದ್ದಕ್ಕಿಂತ ಅದು ವಿರುದ್ಧವಾಗಿತ್ತು. ನೆಕ್ಸ್ಟ್ ರೂಲ್, ಯೂಸ್ ಅದರ್ವೈಸ್ ಟು ಪ್ರೆಸೆಂಟ್ ಆನ್ ಆಲ್ಟರ್ನೇಟಿವ್ ರಿಸಲ್ಟ್ಸ್. ಅದರ್ವೈಸ್ ಅನ್ನೋ ಪದನ ಪರ್ಯಾಯವಾಗಿ ಪರಿಣಾಮ ಏನಾಗ್ಬೋದು ಅಂತ ಹೇಳುವಾಗ ಯೂಸ್ ಮಾಡಬೇಕು. ಎಕ್ಸಾಂಪಲ್, ಸ್ಟಡಿ ಹಾರ್ಡ್. ಕಷ್ಟಪಟ್ಟು ಕೆಲಸ ಮಾಡು. ಅದರ್ವೈಸ್ ಯು ಮೈಟ್ ಫೇಲ್. ಇಲ್ಲಾಂದರೆ ನೀನು ಫೇಲ್ ಆಗ್ಬೋದು. ದ ನೆಕ್ಸ್ಟ್ ರೂಲ್ ಈಸ್ ಯೂಸ್ ಹೆನ್ಸ್ ಫೋರ್ತ್ ಟು ಇಂಡಿಕೇಟ್ ಫ್ರಮ್ ನೌ ಆನ್. ಇವಾಗಿನಿಂದ ಅಂತ ಹೇಳುವಾಗ ನಾವು ಹೆನ್ಸ್ ಫೋರ್ತ್ ಅನ್ನೋ ಪದನ ಯೂಸ್ ಮಾಡ್ಬೋದು. ಎಕ್ಸಾಂಪಲ್, ಹೆನ್ಸ್ ಫೋರ್ತ್ ಐ ವಿಲ್ ಮೇಕ್ ಬೆಟರ್ ಡಿಸಿಷನ್. ಇವಾಗಿನಿಂದ ಅಥವಾ ಇಂದಿನಿಂದ ನಾನು ಚೆನ್ನಾಗಿ ಡಿಸಿಷನ್ಸ್ ತಗೋತೀನಿ. ದ ನೆಕ್ಸ್ಟ್ ರೂಲ್, ಯೂಸ್ ಬೆನೀತ್ ಟು ಇಂಡಿಕೇಟ್ ಅ ಲೋವರ್ ಪೊಸಿಷನ್. ಕೆಳಗೆ ಅಂತ ಹೇಳೋದಕ್ಕೆ ನಾವು ಬಿನೀತ್ ಅಂತಲೂ ಯೂಸ್ ಮಾಡ್ಬೋದು. ಎಕ್ಸಾಂಪಲ್, ದ ಬುಕ್ ಈಸ್ ಬಿನೀತ್ ದ ಟೇಬಲ್. ಬುಕ್ ಟೇಬಲ್ ಕೆಳಗಡೆ ಇದೆ. ಯೂಸ್ ಇನ್ಸೈಡ್ ಟು ಇಂಡಿಕೇಟ್ ಬೀಯಿಂಗ್ ವಿದಿನ್. ಇನ್ಸೈಡ್ ಅನ್ನೋ ಪದನ ಒಳಗಡೆ ಇದೆ ಅಂತ ಹೇಳೋದಕ್ಕೆ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್, ದ ಕೀಸ್ ಆರ್ ಇನ್ಸೈಡ್ ದ ಡ್ರಾವರ್. ಡ್ರಾವರ್ ಒಳಗಡೆ ಕೀಸ್ ಇದೆ. ದ ನೆಕ್ಸ್ಟ್ ರೂಲ್ ಈಸ್ ಯೂಸ್ ಔಟ್ಸೈಡ್ ಟು ಇಂಡಿಕೇಟ್ ಬೀಯಿಂಗ್ ಬಿಯಾಂಡ್. ಔಟ್ಸೈಡ್ ಅನ್ನೋ ಪದನ ಆಚೆ ಕಡೆ ಅಂತ ಹೇಳೋದಕ್ಕೆ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್, ಇಟ್ ಈಸ್ ಹಾಟ್ ಔಟ್ಸೈಡ್ ದ ಹೌಸ್. ಆಚೆ ಕಡೆ ಬಿಸಿ ಇದೆ ಅಥವಾ ಮನೆಯಿಂದ ಹೊರಗಡೆ ಬಿಸಿ ಇದೆ, ಶೆಕೆ ಇದೆ. ದ ನೆಕ್ಸ್ಟ್ ರೂಲ್, ಯೂಸ್ ಬಿಟ್ವೀನ್ ಫಾರ್ ಟೂ ಥಿಂಗ್ಸ್. ಬಿಟ್ವೀನ್ ಅನ್ನೋ ಪದನ ಎರಡು ವಸ್ತುಗಳಿದ್ದಾಗ ಯೂಸ್ ಮಾಡಿ. ಎಕ್ಸಾಂಪಲ್, ಚೂಸ್ ಬಿಟ್ವೀನ್ ರೆಡ್ ಆ್ಯಂಡ್ ಪಿಂಕ್. ಪಿಂಕ್ ಮತ್ತು ರೆಡ್ಡಲ್ಲಿ ಆಯ್ಕೆ ಮಾಡಿ ಅಥವಾ ಪಿಂಕ್ ಮತ್ತು ರೆಡ್ ನಡುವೆ ಆಯ್ಕೆ ಮಾಡಿ. ದ ನೆಕ್ಸ್ಟ್ ರೂಲ್, ಯೂಸ್ ಅಮಾಂಗ್ ಫಾರ್ 3 or more ಥಿಂಗ್ಸ್. 3 ಅಥವಾ ಅದಕ್ಕಿಂತ ಜಾಸ್ತಿ ವಸ್ತುಗಳಿದ್ದಾಗ ಅಮಾಂಗ್ ಅನ್ನೋ ಪದನ ಯೂಸ್ ಮಾಡಬೇಕು. ಎರಡೇ ವಸ್ತುಗಳಿದ್ದಾಗ ಚೂಸ್ ಮಾಡೋದಕ್ಕೆ ಬಿಟ್ವೀನ್ ಅನ್ನೋ ಪದನ ಯೂಸ್ ಮಾಡಬೇಕು. ಎಕ್ಸಾಂಪಲ್, ಶೇರ್ ದ ಚಾಕೊಲೇಟ್ಸ್ ಅಮಾಂಗ್ ದ ಚಿಲ್ಡ್ರನ್. ಮಕ್ಕಳಿಗೆ ಚಾಕ್ಲೇಟ್ಗಳನ್ನು ಶೇರ್ ಮಾಡಿ. ಇಲ್ಲಿ 3 ಅಥವಾ 3ಕ್ಕಿಂತ ಜಾಸ್ತಿ ಮಕ್ಕಳಿದ್ದಾರೆ, ಅದಕ್ಕಾಗಿ ಅಮಾಂಗ್ ಅಂತ ಯೂಸ್ ಮಾಡ್ತೀವಿ. ನಮ್ಮ ನೆಕ್ಸ್ಟ್ ರೂಲ್, ಯೂಸ್ ಇನ್ ಟು ಇಂಡಿಕೇಟ್ ದ ಲೊಕೇಶನ್ ವಿದಿನ್ ಅ ಸ್ಪೇಸ್. ಒಂದು ಜಾಗದ ಒಳಗಡೆ ಇದೆ ಅಂತ ಹೇಳುವಾಗ ನಾವು ಇನ್ ಅನ್ನೋ ಪದನ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್, ಮಾಮ್ ಈಸ್ ಇನ್ ದ ಕಿಚನ್. ಅಮ್ಮ ಕಿಚನ್ನಲ್ಲಿ ಇದ್ದಾಳೆ ಅಂದರೆ ಕಿಚನ್ ಒಳಗಿದ್ದಾಳೆ ಅಂತ. ನೆಕ್ಸ್ಟ್, ಯೂಸ್ ಆನ್ ಟು ಇಂಡಿಕೇಟ್ ದ ಲೊಕೇಶನ್ ಆನ್ ಅ ಸರ್ಫೇಸ್. ಆನ್ ಅನ್ನೋದನ್ನು
ಮೇಲ್ಗಡೆ ಇದೆ ಅಥವಾ ಮೇಲ್ಭಾಗದಲ್ಲಿ ಇದೆ, ಅದರ ಮೇಲೆ ಇದೆ ಅಂತ ಹೇಳುವಾಗ ಯೂಸ್ ಮಾಡೋದು. ಎಕ್ಸಾಂಪಲ್, ದ ಕ್ಯಾಟ್ ಈಸ್ ಆನ್ ದ ಟೇಬಲ್. ಕ್ಯಾಟ್ ಟೇಬಲ್ ಮೇಲೆ ಇದೆ. ದ ನೆಕ್ಸ್ಟ್ ರೂಲ್, ಯೂಸ್ ಆಟ್ ಟು ಇಂಡಿಕೇಟ್ ಅ ಸ್ಪೆಸಿಫಿಕ್ ಲೊಕೇಶನ್. ಆಟ್ ಅನ್ನೋದನ್ನು ನಾವು ಈ ಲೊಕೇಶನಲ್ಲಿ ಇದೆ ಅಂತ ಹೇಳುವಾಗ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್, ಐ ಮೆಟ್ ಹಿಮ್ ಅಟ್ ದ ಪಾರ್ಕ್. ನಾನು ಅವನನ್ನು ಪಾರ್ಕ್ನಲ್ಲಿ ಭೇಟಿ ಮಾಡಿದೆ. ಪಾರ್ಕಲ್ಲಿ ಎಲ್ಲಿ ಬೇಕಾದರೂ ಆಗಿರ್ಬೋದು, ಪಾರ್ಕ್ ಒಳಗಡೆ ಆಗಿರ್ಬೋದು, ಪಾರ್ಕ್ ಹೊರಗಡೆ ಆಗಿರ್ಬೋದು, ಪಾರ್ಕ್ ಗೇಟ್ ಹತ್ರ ಆಗಿರ್ಬೋದು, ಎಲ್ಲಾದರೂ ಆಗಿರ್ಬೋದು. ಪಾರ್ಕ್ನ ಯಾವ ಭಾಗದಲ್ಲಾದರೂ ಮೀಟ್ ಆಗಿದ್ದಾಗ ಐ ಮೆಟ್ ಹಿಮ್ ಎಟ್ ದ ಪಾರ್ಕ್ ಅಂತ ಹೇಳ್ತೀವಿ. ದ ನೆಕ್ಸ್ಟ್ ರೂಲ್ ಈಸ್ ಯೂಸ್ ಟು ಇಂಡಿಕೇಟ್ ಡೈರೆಕ್ಷನ್. ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳೋದಕ್ಕೆ ಟು ಅನ್ನೋ ಪದನ ಯೂಸ್ ಮಾಡಿ. ಐ ಆಮ್ ಗೋಯಿಂಗ್ ಟು ದ ಟೆಂಪಲ್. ನಾನು ಟೆಂಪಲ್ಗೆ ಹೋಗ್ತಾ ಇದ್ದೇನೆ. ನೆಕ್ಸ್ಟ್ ರೂಲ್, ಯೂಸ್ ಫ್ರಮ್ ಟು ಇಂಡಿಕೇಟ್ ದ ಸ್ಟಾರ್ಟಿಂಗ್ ಪಾಯಿಂಟ್. ಎಲ್ಲಿಂದ ಅಂತ ಹೇಳುವಾಗ ನಾವು ಫ್ರಮ್ ಅನ್ನೋ ಪದನ ಯೂಸ್ ಮಾಡಬೇಕು. ಎಕ್ಸಾಂಪಲ್, ಐ ಕೇಮ್ ಫ್ರಮ್ ದ ಪಾರ್ಕ್. ನಾನು ಪಾರ್ಕ್ನಿಂದ ಬಂದಿದ್ದೇನೆ. ದ ನೆಕ್ಸ್ಟ್ ರೂಲ್, ಯೂಸ್ ವಿತ್ ಟು ಇಂಡಿಕೇಟ್ ದ ಕಂಪೆನಿ. ಜೊತೆಗಾರನ ಬಗ್ಗೆ ಹೇಳುವಾಗ ನಾವು ವಿತ್ ಅನ್ನೋ ಪದನ ಯೂಸ್ ಮಾಡಬೇಕು. ಎಕ್ಸಾಂಪಲ್, ಐ ಆಮ್ ಗೋಯಿಂಗ್ ವಿತ್ ಮೈ ಸಿಸ್ಟರ್. ನಾನು ನನ್ನ ಸಿಸ್ಟರ್ ಜೊತೆ ಹೋಗ್ತಾ ಇದ್ದೀನಿ. ದ ನೆಕ್ಸ್ಟ್ ರೂಲ್, ಯೂಸ್ ಬೈ ಟು ಇಂಡಿಕೇಟ್ ದ ಮೆಥಡ್. ನೀನು ಹೇಗೆ ಬಂದೆ ಅಂತ ಹೇಳುವಾಗ ನಾವು ಬೈ ಅನ್ನೋ ಪದನ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್, ಐ ಅರೈವ್ಡ್ ಬೈ ಕಾರ್. ನಾನು ಕಾರಲ್ಲಿ ಬಂದೆ. ದ ನೆಕ್ಸ್ಟ್ ರೂಲ್, ಯೂಸ್ ಅಬೌಟ್ ಟು ಇಂಡಿಕೇಟ್ ಅ ಟಾಪಿಕ್. ಒಂದು ವಿಷಯದ ಬಗ್ಗೆ ಹೇಳುವಾಗ ಅಬೌಟ್ ಅನ್ನೋ ಪದನ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್, ಐ ಆಮ್ ಟಾಕಿಂಗ್ ಅಬೌಟ್ ಎಸ್ಟರ್ಡೇಸ್ ಪ್ರೋಗ್ರಾಮ್. ನಾನು ನಿನ್ನೆಯ ಕಾರ್ಯಕ್ರಮದ ಬಗ್ಗೆ ಮಾತಾಡ್ತಾ ಇದ್ದೀನಿ. ದ ನೆಕ್ಸ್ಟ್ ರೂಲ್, ಯೂಸ್ ಆಫ್ ಟು ಇಂಡಿಕೇಟ್ ಪೊಸಿಷನ್ಸ್. ಯಾವುದ್ರ ಅಥವಾ ಅದ್ರ ಅಂತ ಹೇಳುವಾಗ ನಾವು ಆಫ್ ಅನ್ನೋ ಪದನ ಯೂಸ್ ಮಾಡಬೇಕು. ಎಕ್ಸಾಂಪಲ್, ದ ಕಲರ್ ಆಫ್ ದ ಡ್ರೆಸ್ ಈಸ್ ಪಿಂಕ್. ಡ್ರೆಸ್ನ ಕಲರ್ ಪಿಂಕ್ ಇದೆ. ಇಲ್ಲಿ ಯಾವುದ್ರ ಕಲರ್ ಹೇಳ್ತಾ ಇದ್ದೀವಿ? ಡ್ರೆಸ್ನ ಕಲರ್. ಸೊ ಕಲರ್ ಆಫ್ ದ ಡ್ರೆಸ್. ಆಫ್ ದ ಡ್ರೆಸ್ ಅಂದರೆ ಡ್ರೆಸ್ನ. ದ ನೆಕ್ಸ್ಟ್ ರೂಲ್, ಯೂಸ್ ಅಬೌಟ್ ಟು ಇಂಡಿಕೇಟ್ ಅನ್ ಅಪ್ರಾಕ್ಸಿಮೇಟ್ ಟೈಮ್. ಸಾಮಾನ್ಯವಾಗಿ ಎಷ್ಟು ಟೈಮ್ ಆಯಿತು ಅಂತ ಹೇಳಬೇಕಾದ್ರೆ ನಾವು ಅಬೌಟ್ ಅನ್ನೋ ಪದನ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್, ಇಟ್ ಈಸ್ ಅಬೌಟ್ 5 o'clock. ಸಾಧಾರಣ 5 ಗಂಟೆ ಆಗಿರ್ಬೋದು. ದ ನೆಕ್ಸ್ಟ್ ರೂಲ್, ಯೂಸ್ ಆಟ್ ಟು ಇಂಡಿಕೇಟ್ ಅನ್ ಎಕ್ಸಾಕ್ಟ್ ಟೈಮ್. ಆಟ್ ಅನ್ನೋ ಪದನ ಸರಿಯಾದ ಟೈಮ್ ಹೇಳೋದಕ್ಕೆ ಯೂಸ್ ಮಾಡಿ. ಎಕ್ಸಾಂಪಲ್, ದ ಮೀಟಿಂಗ್ ಈಸ್ ಎಟ್ 4 PM. ಮೀಟಿಂಗ್ 4 ಗಂಟೆಗೆ ಇದೆ. ಕರೆಕ್ಟಾಗಿ 4 ಗಂಟೆ ಅಂತ ಹೇಳಿದಾಗೆ ಅಟ್ 4 PM ಅಂತ ಹೇಳ್ತೀವಿ. ಸಾಧಾರಣವಾಗಿ 4 ಗಂಟೆಗೆ ಅಂತ ಹೇಳುವಾಗ ಅಬೌಟ್ 4 PM ಅಂದರೆ 4 ಗಂಟೆಯ ಆಸುಪಾಸು. ನಮ್ಮ ನೆಕ್ಸ್ಟ್ ರೂಲ್, ಯೂಸ್ ಆಲ್ರೆಡಿ ಫಾರ್ ಆ್ಯಕ್ಷನ್ಸ್ ದಟ್ ಹ್ಯಾವ್ ಹ್ಯಾಪನ್ಡ್ ಸೂನರ್ ದೆನ್ ಎಕ್ಸ್ಪೆಕ್ಟೆಡ್. ಅಂದರೆ ನಾವು ಅಂದ್ಕೊಂಡಿದ್ದಕ್ಕಿಂತ ಮೊದಲೇ ಒಂದು ಕೆಲಸ ಆಗಿದ್ರೆ ನಾವಾಗ ಆಲ್ರೆಡಿ ಅನ್ನೋ ಪದನ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್, ಶಿ ಹ್ಯಾಸ್ ಆಲ್ರೆಡಿ ಗಾನ್. ಅವಳು ಈಗಾಗಲೇ ಹೋಗಿದ್ದಾಳೆ. ನಮ್ಮ ನೆಕ್ಸ್ಟ್ ರೂಲ್, ಯೂಸ್ ಯಟ್ ಫಾರ್ ಆ್ಯಕ್ಷನ್ಸ್ ದಟ್ ಹ್ಯಾವ್ ನಾಟ್ ಹ್ಯಾಪನ್ಡ್ ಆ್ಯಸ್ ಎಕ್ಸ್ಪೆಕ್ಟೆಡ್. ಅಂದ್ಕೊಂಡಾಗ ಕೆಲಸ ಆಗದೇ ಇದ್ದಾಗ ನಾವು ಯಟ್ ಅನ್ನೋ ಪದನ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್, ಐ ಹ್ಯಾವ್ ನಾಟ್ ಫಿನಿಶ್ಡ್ ಯಟ್. ನಾನು ಇನ್ನೂ ಕಂಪ್ಲೀಟ್ ಮಾಡಿಲ್ಲ. ದ ನೆಕ್ಸ್ಟ್ ರೂಲ್, ಯೂಸ್ ಸ್ಟಿಲ್ ಫಾರ್ ಆನ್ಗೋಯಿಂಗ್ ಆ್ಯಕ್ಷನ್ಸ್. ನಡೀತಾ ಇರುವ ಕೆಲಸವನ್ನು ಹೇಳುವಾಗ ಸ್ಟಿಲ್ ಅನ್ನೋ ಪದನ ಯೂಸ್ ಮಾಡಬೇಕು. ಎಕ್ಸಾಂಪಲ್, ಹಿ ಈಸ್ ಸ್ಟಿಲ್ ಈಟಿಂಗ್. ಅವನು ಇನ್ನೂ ತಿಂತಾ ಇದ್ದಾನೆ. ದ ನೆಕ್ಸ್ಟ್ ರೂಲ್, ಯೂಸ್ ಜಸ್ಟ್ ಫಾರ್ ಆ್ಯಕ್ಷನ್ಸ್ ದಟ್ ಹ್ಯಾಪನ್ಡ್ ಅ ಶಾರ್ಟ್ ಟೈಮ್ ಅಗೋ. ಅಂದರೆ ಸ್ವಲ್ಪ ಸಮಯದ ಹಿಂದೆ ಫಿನಿಶ್ ಮಾಡಿರುವ ಕೆಲಸಕ್ಕೆ ನಾವು ಜಸ್ಟ್ ಅನ್ನೋ ಪದನ ಹೇಳ್ತೀವಿ. ಎಕ್ಸಾಂಪಲ್, ಹಿ ಹ್ಯಾಸ್ ಜಸ್ಟ್ ಅರೈವ್ಡ್. ಅವನು ಇವಾಗಷ್ಟೇ ಬಂದಿದ್ದಾನೆ. ದ ನೆಕ್ಸ್ಟ್ ರೂಲ್, ಯೂಸ್ ಈವನ್ ಟು ಎಂಫಸೈಸ್ ಸಮಥಿಂಗ್ ಅನ್ಎಕ್ಸ್ಪೆಕ್ಟೆಡ್. ಊಹಿಸಿಕೊಳ್ಳೋದಕ್ಕೆ ಆಗದೇ ಇರುವ ವಿಷಯನ ಹೇಳುವಾಗ ಈವನ್ ಅನ್ನೋ ಪದನ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್, ಹಿ ಕ್ಯಾನಾಟ್ ಈವನ್ ಡ್ಯಾನ್ಸ್. ಅವನಿಗೆ ಡ್ಯಾನ್ಸ್ ಮಾಡೋದಕ್ಕೂ ಬರಲ್ಲ. ಸೊ ನೆಕ್ಸ್ಟ್ ಒನ್, ಯೂಸ್ ಬಿಕಾಸ್ ಆಫ್ ಟು ಶೋ ದ ಕಾಸ್. ಬಿಕಾಸ್ ಆಫ್ ಅನ್ನೋ ಪದನ ಕಾರಣ ಹೇಳೋದಕ್ಕೆ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್, ಐ ಮಿಸ್ಡ್ ದ ಬಸ್ ಬಿಕಾಸ್ ಆಫ್ ಟ್ರಾಫಿಕ್. ಟ್ರಾಫಿಕ್ನಿಂದಾಗಿ ನಾನು ಬಸ್ನ ಮಿಸ್ ಮಾಡಿಕೊಂಡೆ. ದ ನೆಕ್ಸ್ಟ್ ರೂಲ್, ಯೂಸ್ ಡೆಸ್ಪೈಟ್ ಆರ್ ಇನ್ಸ್ಪೈಟ್ ಆಫ್ ಟು ಇಂಡಿಕೇಟ್ ಕಾಂಟ್ರಾಸ್ಟ್. ಡೆಸ್ಪೈಟ್ ಅಥವಾ ಇನ್ಸ್ಪೈಟ್ ಆಫ್ ಅನ್ನೋ ಪದನ ಹಾಗೆ ಇದ್ರೂ ನಾವು ಇದನ್ನು ಮಾಡಿದ್ವಿ ಅಂತ ಹೇಳುವಾಗ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್, ಹಿ ಪಾಸ್ ದ ಎಕ್ಸಾಮ್ ಡೆಸ್ಪೈಟ್ ಆಫ್ ಬೀಯಿಂಗ್ ಸಿಕ್. ಅವನಿಗೆ ಕಾಯಿಲೆ ಇದ್ರೂ ಅವನು ಎಕ್ಸಾಮ್ ಪಾಸ್ ಮಾಡ್ದ. ದ ನೆಕ್ಸ್ಟ್ ಒನ್, ಇನ್ಸ್ಪೈಟ್ ಆಫ್ ದ ರೈನ್ ವಿ ವೆಂಟ್ ಫಾರ್ ಅ ವಾಕ್. ಮಳೆ ಇದ್ರೂ ನಾವು ವಾಕ್ ಹೋದ್ವಿ. ದ ನೆಕ್ಸ್ಟ್ ರೂಲ್, ಯೂಸ್ ಆಲ್ದೋ ಆರ್ ದೋ ಟು ಶೋ ಕಾಂಟ್ರಾಸ್ಟ್ ಐಡಿಯಾಸ್. ವ್ಯತಿರಿಕ್ತವಾದ ಸನ್ನಿವೇಶಗಳನ್ನು ಹೇಳುವಾಗ ಆಲ್ದೋ ಅಥವಾ ದೋ ಅನ್ನೋ ಪದನ ಯೂಸ್ ಮಾಡೋದು. ಎಕ್ಸಾಂಪಲ್, ಆಲ್ದೋ ಇಟ್ ಈಸ್ ರೈನಿಂಗ್ ಐ ವಿಲ್ ಗೋ ಔಟ್. ಮಳೆಯಾದರೂ ನಾನು ಹೊರಗಡೆ ಹೋಗ್ತೀನಿ. ದ ನೆಕ್ಸ್ಟ್ ಒನ್, ದೋ ಇಟ್ ಈಸ್ ರೈನಿಂಗ್ ಐ ವಿಲ್ ಗೋ ಔಟ್. ಅದೂ ಸೇಮ್ ಮೀನಿಂಗ್ ಬರುತ್ತೆ. ಮಳೆಯಾದರೂ ನಾನು ಹೊರಗಡೆ ಹೋಗ್ತೀನಿ. ದ ನೆಕ್ಸ್ಟ್ ರೂಲ್, ಯೂಸ್ ಈಫ್
ಟು ಇಂಟ್ರೊಡ್ಯೂಸ್ ಕಂಡೀಷನ್ಸ್ ಹೇಳುವಾಗ ಇಫ್ ಅನ್ನೋ ಪದನ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್, ಇಫ್ ಇಟ್ ರೈನ್ಸ್ ವಿ ವಿಲ್ ಸ್ಟೇ ಇಂಡೋರ್ಸ್. ಮಳೆ ಆದರೆ ಅಥವಾ ಮಳೆ ಬಂದರೆ ನಾವು ಒಳಗಡೆನೇ ಇರ್ತೀವಿ. ದ ನೆಕ್ಸ್ಟ್ ರೂಲ್, ಯೂಸ್ ಅನ್ಲೆಸ್ ಟು ಎಕ್ಸ್ಪ್ರೆಸ್ ಎಕ್ಸೆಪ್ಷನ್ಸ್. ಹೊರತುಪಡಿಸಿ ಅಥವಾ ಹೊರತಾಗಿ ಅಂತ ಹೇಳುವಾಗ ಅನ್ಲೆಸ್ ಅನ್ನೋ ಪದನ ಯೂಸ್ ಮಾಡಬೇಕು. ಎಕ್ಸಾಂಪಲ್, ಯು ಕ್ಯಾನಾಟ್ ಎಂಟರ್ ಅನ್ಲೆಸ್ ಯು ಹ್ಯಾವ್ ಎ ಟಿಕೆಟ್ ಇಲ್ಲದೆ ನಿಮಗೆ ಒಳಗೆ ಹೋಗೋಕ್ಕಾಗಲ್ಲ. ದ ನೆಕ್ಸ್ಟ್ ರೂಲ್, ಯೂಸ್ ಸಂಬಡಿ, ಸಮಥಿಂಗ್, ಸಮ್ವನ್, ಎನಿಬಡಿ, ಎನಿಥಿಂಗ್, ಎನಿವನ್ ಈ ರೀತಿಯ ಪದಗಳನ್ನು ಫಾರ್ ಅನ್ನೋನ್ ಪರ್ಸನ್ಸ್ ಆರ್ ಥಿಂಗ್ಸ್. ಗೊತ್ತಿಲ್ಲದೆ ಇರುವ ವ್ಯಕ್ತಿಗಳಿಗೆ ಅಥವಾ ಗೊತ್ತಿಲ್ಲದೆ ಇರುವ ವಸ್ತುಗಳಿಗೆ ಸಂಬಡಿ, ಸಮಥಿಂಗ್, ಸಮ್ವನ್, ಎನಿಬಡಿ, ಎನಿಥಿಂಗ್, ಎನಿವನ್ ಈ ರೀತಿಯ ಪದಗಳನ್ನು ಬಳಸ್ತೀವಿ. ಎಕ್ಸಾಂಪಲ್, ಸಂಬಡಿ ಲೆಫ್ಟ್ ದೇರ್ ಬ್ಯಾಗ್. ಯಾರೋ ಬ್ಯಾಗ್ ಬಿಟ್ಟೋಗಿದ್ದಾರೆ ಅಂದರೆ ಯಾರೋ ಗೊತ್ತಿಲ್ಲದ ವ್ಯಕ್ತಿ ಬ್ಯಾಗ್ ಬಿಟ್ಟೋಗಿದ್ದಾರೆ ಅಂತ ಹೇಳುವಾಗ ಸಂಬಡಿ ಲೆಫ್ಟ್ ದೇರ್ ಬ್ಯಾಗ್. ಡಿಡ್ ಎನಿಬಡಿ ಕಾಲ್ ಫಾರ್ ಮೀ ವೈಲ್ ಐ ವಾಸ್ ಔಟ್. ನಾನು ಹೊರಗಡೆ ಇದ್ದಾಗ ಯಾರಾದರೂ ನನಗೆ ಕಾಲ್ ಮಾಡಿದ್ರಾ ಅಂದರೆ ಗೊತ್ತಿಲ್ಲದೆ ಇರೋರು ಯಾರಾದರೂ ಕಾಲ್ ಮಾಡಿದ್ರಾ. ಈಸ್ ದೇರ್ ಸಮಥಿಂಗ್ ಯು ವಾಂಟ್ ಟು ಟೆಲ್ ಮೀ. ನನಗೆ ನೀನು ಏನಾದರೂ ಹೇಳಕ್ಕಿದೆಯಾ. ಸಮಥಿಂಗ್ ಅಂದರೆ ಏನಾದರೂ ವಿಷಯ ಅಂದರೆ ನನಗೆ ಗೊತ್ತಿಲ್ಲ ಏನು ಅಂತ, ಬಟ್ ಏನಾದರೂ ಗೊತ್ತಿಲ್ಲದೆ ಇರೋ ವಿಷಯ ಹೇಳಕ್ಕಿದೆಯಾ. ದ ನೆಕ್ಸ್ಟ್ ರೂಲ್, ಯೂಸ್ ಎವ್ರಿಬಡಿ, ಎವ್ರಿಥಿಂಗ್, ಎವ್ರಿವನ್, ಎನಿಬಡಿ, ಎನಿಥಿಂಗ್ ಆ್ಯಂಡ್ ಎನಿವನ್ ಎಟ್ಸೆಟ್ರಾ ಫಾರ್ ಆಲ್ ಪರ್ಸನ್ಸ್ ಆರ್ ಥಿಂಗ್ಸ್. ಎಲ್ಲ ವ್ಯಕ್ತಿಗಳು, ಎಲ್ಲ ವಸ್ತುಗಳು ಅಂತ ಹೇಳುವಾಗ ಎವ್ರಿಬಡಿ, ಎವ್ರಿಥಿಂಗ್, ಎವ್ರಿವನ್, ಎನಿಬಡಿ, ಎನಿಥಿಂಗ್, ಎನಿವನ್ ಅನ್ನೋ ಪದನ ಯೂಸ್ ಮಾಡಬೇಕು. ಎಕ್ಸಾಂಪಲ್, ಎವ್ರಿಬಡಿ ಎಂಜಾಯ್ ದ ಪಾರ್ಟಿ. ಎಲ್ಲರೂ ಪಾರ್ಟಿನ ಎಂಜಾಯ್ ಮಾಡಿದ್ರು. ಎನಿಬಡಿ ಕ್ಯಾನ್ ಜಾಯಿನ್ ದ ಕ್ಲಬ್ಬನ್ನು ಯಾರು ಬೇಕಾದ್ರೂ ಜಾಯಿನ್ ಮಾಡ್ಬೋದು. ಎವ್ರಿಥಿಂಗ್ ಈಸ್ ರೆಡಿ, ಎಲ್ಲನೂ ರೆಡಿಯಾಗಿದೆ. ಎನಿಥಿಂಗ್ ಯು ಕ್ಯಾನ್ ಡೂ, ನೀವು ಏನು ಬೇಕಾದರೂ ಮಾಡ್ಬೋದು. ದ ನೆಕ್ಸ್ಟ್ ರೂಲ್ ಈಸ್ ಯೂಸ್ ನೋಬಡಿ ಫಾರ್ ನೋ ಪರ್ಸನ್ ಆ್ಯಂಡ್ ನಥಿಂಗ್ ಫಾರ್ ನೋ ಥಿಂಗ್. ಯಾರೂ ಇಲ್ಲ ಅನ್ನೋದಕ್ಕೆ ನೋಬಡಿ ಅಂತ ಯೂಸ್ ಮಾಡ್ತೀವಿ, ಏನೂ ಇಲ್ಲ ಅನ್ನೋದಕ್ಕೆ ನಥಿಂಗ್ ಅಂತ ಯೂಸ್ ಮಾಡಬೇಕು. ಎಕ್ಸಾಂಪಲ್, ನೋಬಡಿ ನೋಸ್ ದ ಆನ್ಸರ್. ಯಾರಿಗೂ ಆನ್ಸರ್ ಗೊತ್ತಿಲ್ಲ. ದೇರ್ ಈಸ್ ನಥಿಂಗ್ ಟು ಟೆಲ್, ಹೇಳೋದಕ್ಕೆ ಏನೂ ಇಲ್ಲ. ಗೈಸ್, ಇವಿಷ್ಟು ನಾವು ಇಂಗ್ಲೀಷಲ್ಲಿ ಯೂಸ್ ಮಾಡುವಂತಹ ಗ್ರಾಮರ್ಗಳು. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆದಲ್ಲಿ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ ಆ್ಯಂಡ್ ಸ್ಟೇ ಕನೆಕ್ಟೆಡ್.